ಬಾಲಬೋಧಿ ಅನ್ನುವಂಥ ಗ್ರಂಥದಲ್ಲಿ 8ನೇ ಉಪದೇಶವನ್ನು ಪ್ರಾರಂಭ ಮಾಡಿ ತತ್ವಪದದ ಲಕ್ಷ್ಯಾರ್ಥ, ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ, ತತ್ವಪದಾರ್ಥದ ಏಕತ್ವವನ್ನು ಹೇಳ್ಕೊತ ಹೊರಟು ನಿನ್ನಿನ ದಿವಸ ಗುರುಗಳಾದಂಥವರು ಶಿಷ್ಯನಿಗೆ ಬಹಳ ಗ್ರಂಥಗಳದಾವ, ಅಭ್ಯಾಸ ಮಾಡ್ಬೇಕಂದ್ರೆ ಅಲ್ಪ ಆಯುಷ್ಯದ, ವಿಘ್ನಗಳು ಭಾಳ ಅದಾವ. ಆದ್ದರಿಂದ ಕೊನೆಗೆ ನಿನಗೆ ಈ ಎಲ್ಲ ಗ್ರಂಥಗಳ ಸಾರವನ್ನು, ಕೋಟಿ ಗ್ರಂಥಗಳ ಸಾರವನ್ನು ಅರ್ಧ ಶ್ಲೋಕದಿಂದ ಹೇಳ್ತೇನೆ ಅಂಥೇಳಿ ಅಲ್ಲಿ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಅಂದ್ರೆ ಈ ತೋರುವಂಥ ಜಗತ್ತು ಮಿಥ್ಯಾದ, ಶರೀರ ಮೊದಲು ಮಾಡಿಕೊಂಡು ಈ ಕೂಟಸ್ಥ ಆತ್ಮನೇ ಬ್ರಹ್ಮ ಸ್ವರೂಪದಾನ ಅಂತ ಹಿಂಗೆ ತಿಳ್ಕೊ ಅಂತ ಹೇಳ್ತಾ ನಿನ್ನಿನ ದಿವಸ 9ನೇ ದೋಹ ಮುಗಿಸಿದ್ರು. ಈಗ ಒಂದು ಶ್ಲೋಕ ಹೇಳ್ತಾರೆ. ಇದು ಎಲ್ಲಿ ಬಂದದ ಅಂದ್ರೆ ಭಾಗವತದ 10ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಬಂದೈತಿ. 10ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಬರ್ತದೆ. ಅದನ್ನು ಹೇಳ್ತಾರೆ. ಸತ್ಯವೃತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯಸ್ಯ ಸತ್ಯಂ ವೃತಸತ್ಯ ನೇತ್ರಂ ಸತ್ಯ ಆತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಅದಕ್ಕೆ ಟೀಕಾ ಹೇಳ್ತಾರೆ. ಯಾವನ ವೃತ ಮಾಯೆಯ ವೃತ್ತಿ ರೂಪ ಸಂಕಲ್ಪ ಸತ್ಯವಾಗಿರುತ್ತದೆ. ಅಂದ್ರೆ ಆ ಪರಮಾತ್ಮ ಸ್ವರೂಪ ಹೆಂಗದ ಅಂದ್ರೆ ಸತ್ಯ ಸಂಕಲ್ಪನಾಗಿದ್ದಾನೆ. ಅವ ಸತ್ಯರೂಪನಾಗಿದ್ದಾನೆ, ಅವ ಸತ್ಯ ಸಂಕಲ್ಪನಾಗಿದ್ದಾನೆ. ಯಾವನ ವೃತ ಅಂದ್ರೇನು? ಮಾಯೆಯ ವೃತ್ತಿ ರೂಪ ಸಂಕಲ್ಪ. ಮಾಯೆಯನ್ನು ಉಪಾಧಿ ಮಾಡಿಕೊಂಡು ಏನು ಸಂಕಲ್ಪ ಮಾಡ್ತಾನೆ ಅದು ಸತ್ಯ ಸಂಕಲ್ಪ ಪರಮಾತ್ಮಂದು. ಅವ ಸತ್ಯ ಸ್ವರೂಪನಾಗಿರೋದ್ರಿಂದ ಸತ್ಯವಾದ ಸಂಕಲ್ಪವನ್ನೇ ಮಾಡ್ತಾನೆ. ಅವನಿಗೆ ಸಂಕಲ್ಪ ಸತ್ಯಕಾಮಃ ಅಂತ ಕರೀತಾರೆ. ಅದಕ್ಕೆ ಯಾವನ ವೃತ ಸತ್ಯವಾಗಿರುತ್ತದೆಯೋ ಮತ್ತು ಯಾವುದರಲ್ಲಿ ಪರ ಅಂದ್ರೆ ಶ್ರೇಷ್ಠ ಪ್ರಾಪ್ತಿಯ ಸಾಧನ ಸತ್ಯವಾಗಿರುತ್ತದೆಯೋ ಅಂದ್ರೆ ಈ ಸತ್ಯವಾದ ಶ್ರೇಷ್ಠವಾದ ಸತ್ಯವಾದ ಮಾರ್ಗವನ್ನು ಹಿಡ್ಕೊಂಡು ಹೋದರೆ ಯಾವನ ಪ್ರಾಪ್ತಿಯಾಗುತ್ತದೆಯೋ ಅಂದ್ರೆ ಸನ್ಮಾರ್ಗ ಸತ್ಯ ಮಾರ್ಗ ಹಿಡ್ಕೊಂಡು ಸಾಧಕ ಒಬ್ಬ ಪ್ರವೃತ್ತಿ ಆದ ಅಂತಂದರೆ ಆ ಸತ್ಯರೂಪನಾದ ಪರಮಾತ್ಮನ ದರ್ಶನ ಆಗ್ತದೆ. ಅಂದ್ರೆ ಅದನ್ನು ತಿಳಿದು ಅವನು ಅದೇ ಸ್ವರೂಪನಾಗ್ತಾನೆ. ಅದಕ್ಕೆ ಅಂತಾರೆ. ಮತ್ತು ಯಾವುದರಲ್ಲಿ ಪರ ಅಂದರೆ ಶ್ರೇಷ್ಠ ಪ್ರಾಪ್ತಿ ಸಾಧನ ಸತ್ಯವಾಗಿರುತ್ತದೆಯೋ ಹಾಗೂ ಮತ್ತು ಪರಮಾತ್ಮ ಹೆಂಗದಾನ? ಸತ್ಯರೂಪದಾನ. ಸತ್ಯರೂಪದಾನ ಅಂದ್ರೇನು? 3 ಕಾಲದಲ್ಲಿಯೂ ಅದಾನ. 3 ಕಾಲದಲ್ಲಿ ಅದ. ಅದನ್ನು ಹೇಳ್ತಾರೆ. ಸೃಷ್ಟಿಗಿಂತ ಪೂರ್ವ, ಪ್ರಲಯದ ನಂತರ ಮತ್ತು ಸ್ಥಿತಿಯ ಸಮಯ, ಈ 3 ಕಾಲಗಳಲ್ಲಿ ಸತ್ಯ ಅಂದ್ರೆ ಅವ್ಯಭಿಚಾರದಂತ ಇದ್ದಂಥ ಪರಮಾತ್ಮ ಆತ್ಮ ಹೆಂಗದಾನ? ಪರಬ್ರಹ್ಮ ಸ್ವರೂಪ ಆಗಲಿ ನಮ್ಮ ಆತ್ಮ ಸ್ವರೂಪ ಹೆಂಗದ ಅಂತಂದ್ರೆ ಏನು ಹೇಳ್ತಾರ? ಸೃಷ್ಟಿಗಿಂತ ಪೂರ್ವ ಸದೇವ ಸೌಮ್ಯ ಇದಮಗ್ರ ಆಸೀತ್. ಇದು ಅಂದ್ರೆ ಏಕಮೇವ ಅದ್ವಿತೀಯಂ ಬ್ರಹ್ಮ. ಸದೇವ ಸೌಮ್ಯ ಅಂದ್ರೇನು? ಈ ಸೃಷ್ಟಿ ಯಾವಕ್ಕಿಂತ ಪೂರ್ವದೊಳಗೆ ಸದ್ರೂಪ ಒಂದೇ ಇತ್ತು. ಅದು ಹೆಂಗಿತ್ತು? ಸ್ವಗತಾದಿ ಭೇದವಿಲ್ಲದೆ ಏಕಮೇವ ಅದ್ವಿತೀಯ ಸ್ವರೂಪವಾಗಿತ್ತು. ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಪರಮಾತ್ಮನೇ ಸದ್ರೂಪನಾದ ಪರಮಾತ್ಮನೇ ಇದ್ದ. ಆಮೇಲೆ ಪ್ರಲಯದ ನಂತರ ಈ ಜಗತ್ತ ತೋರ್ತು. ಮೊದಲು ಪರಮಾತ್ಮನ ಇದ್ದ, ಒಬ್ಬ ಶುದ್ಧ ಚೈತನ್ಯವೇ ಇತ್ತು. ಅಲ್ಲಿ ಮಾಯ ಅನ್ನುವಂಥದ್ದು ಸುಪ್ತವಾಗಿತ್ತು. ಅದು ಎಲ್ಲ ಜೀವರಾಶಿಗಳ ಕರ್ಮದ ಸಂಸ್ಕಾರವನ್ನು ಒಳಗೆ ಗರ್ಭೀಕರಿಸಿಕೊಂಡು ಇತ್ತು. ಯಾವಾಗ ಜೀವರಾಶಿಗಳ ಕರ್ಮ ಅವನಿಗೆ ಭೋಗ ಕೊಡಲಿಕ್ಕೆ ಪಕ್ವ ಆದಾಗ ಆ ಪರಮಾತ್ಮ ಮಾಯೋಪಾದಿ ಉಳ್ಳ ಪರಮಾತ್ಮನಿಗೆ
ಒಂದು ಏನೋ ಇಚ್ಛಾ ಹುಡ್ತು, ನಾನು ಬಹುರೂಪನಾಗಬೇಕು ಅಂಥೇಳಿ. ತದೈಕ್ಷತ ಬಹುಶಾಂ ಪ್ರಜಾಯೇಯ. ಅವಾಗ ಸೃಷ್ಟಿ ಆಯ್ತು. ಸೃಷ್ಟಿ ಆದ ಮೇಲೆ ಕೆಲವು ಕಾಲದವರೆಗೆ ಸೃಷ್ಟಿ ಇರ್ತದೆ, ಪ್ರಳಯನೂ ಬರ್ತದೆ ಒಮ್ಮೆ ಸೃಷ್ಟಿಗೆ. ಈಗ 4 ಯುಗಗಳು ಏನ್ರಿ ಒಂದು ಸುತ್ತಿದ್ವು ಅಂತಂದ್ರೆ ಒಮ್ಮೆ ಪ್ರಳಯ ಆಗ್ತದೆ. ಈಗ ಕೃತಯುಗ ದಾಟಿ ಹೋಗ್ಯದ, ತ್ರೇತಾಯುಗ ದಾಟಿ ಹೋಗ್ಯದ, ದ್ವಾಪಾರ ಯುಗನೂ ದಾಟಿ ಹೋಗ್ಯದ, ಕಲಿಯುಗ ಬಂದದ. ಕಲಿಯುಗ ಬಂದದ. ಕಲಿಯುಗ ಒಂದು 5,500-6,000 ವರ್ಷ ಆಗೈತಿ. ಈಗ 4,32,000 ವರ್ಷ ಕಲಿಯುಗದ ಆಯುಷ್ಯ ಅದ. ಅದು ಮುಗೀತಂದ್ರೆ ಪ್ರಳಯ ಆಗ್ತೈತೆ, ಒಮ್ಮೆ ಮಹಾಪ್ರಳಯ ಆಗ್ತದೆ. ಪ್ರಳಯ ಕಾಲದಲ್ಲಿ ಜಗತ್ತಿರಂಗಿಲ್ಲ, ಜೀವರಾಶಿಗಳ ಸ್ಥೂಲ ಶರೀರಗಳು ಇರಂಗಿಲ್ಲ. ಈ ಪೃಥ್ವಿ ಅನ್ನುವಂಥದ್ದು ನೀರಲ್ಲಿ ಮುಳುಗಿ ಹೋಗಿಬಿಟ್ಟಿರ್ತದೆ. ಕೇವಲ ಪರಮಾತ್ಮ ಕ್ಷೀರಸಾಗರದೊಳಗೆ ಇರ್ತಾನ ಅಂತ ದೇವಿ ಪುರಾಣದಾಗ ಬರ್ತೈತಿ ಅಲ್ಲ, 3ನೇ ಅಧ್ಯಾಯದೊಳಗೆ. ಹಂಗ ಸೃಷ್ಟಿನೂ ಪ್ರಳಯ ಆಗ್ತದ ಏನ್ರಿ. ಪ್ರಳಯ, ಮಹಾಪ್ರಳಯ, ಒಂದು ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಖಂಡ ಪ್ರಳಯ, ಮಹಾಪ್ರಳಯ, ಹಿಂಗೆ ಈ ರೀತಿಯ ಪ್ರಳಯ ಹೇಳ್ತಾರಲ್ಲ. ಮಹಾಪ್ರಳಯ ಕಾಲದಲ್ಲಿ ಜೀವರಾಶಿಗಳ ಸ್ಥೂಲ ಶರೀರಗಳು ಇರಂಗಿಲ್ಲ, ಮತ್ತು ಆ ಒಂದು ಪರಮಾತ್ಮ ಒಬ್ಬನೇ ಇರ್ತಾನ. ಆ ಪ್ರಳಯದ ನಂತರೂ ಜಗತ್ತಿರಂಗಿಲ್ಲ, ಆದ ಪರಮಾತ್ಮ ಇರ್ತಾನ. ಸೃಷ್ಟಿಗಿಂತ ಪೂರ್ವದಲ್ಲಿ ಜಗತ್ತಿಲ್ಲ, ಪರಮಾತ್ಮ ಅದಾನ. ಕೊನೆಗೂ ಅದಾನ, ಮೊದಲು ಅದಾನ, ಮತ್ತು ಮಧ್ಯ ಸೃಷ್ಟಿಯ ಸ್ಥಿತಿ. ಸ್ಥಿತಿ ಅಂದ್ರೆ ಪಾಲನ ಮಾಡೋದು. ಸೃಷ್ಟಿ ತೋರುವಾಗ ಇದನ್ನು ಪಾಲನೆ ಮಾಡ್ತಾನಿಲ್ಲ ಪರಮಾತ್ಮ, ಅವದಾನಂತ ಪರಮಾತ್ಮ ಪಾಲನೆ ಮಾಡಕತ್ತಾನ. ಜೀವರಾಶಿಗಳು ಸ್ವತಂತ್ರ ಅದಾವನ್ರಿ, ಜಗತ್ತಿನ ಪದಾರ್ಥಗಳು ಸ್ವತಂತ್ರ ಅದಾವನು? ಯಾವ ಸ್ವತಂತ್ರ ಇಲ್ಲವು. ಅಂತರ್ಯಾಮಿಯಾದ ಪರಮಾತ್ಮನ ಪ್ರೇರಣಾ ಮೂಲಕವಾಗಿ ಎಲ್ಲ ನಡೆದದ ಏನ್ರಿ. ಇದೆಲ್ಲ ಪ್ರೇರಣೆ ಮಾಡವ್ಯಾದ ಅಂತರ್ಯಾಮಿ. ಯೋ ಅಂತರ ಹೃದಯಂತರ ಜ್ಯೋತಿ ಪುರುಷ ಅಂತಾರ ಏನ್ರಿ. ಆತ ಅಷ್ಟೇ ಅಲ್ಲದೆ ಯೋ ಅಂತರೋ ನಿಯಮಯತಿ ಅಂತ ಹೇಳ್ತಾರ. ಅಂದ್ರೆ ಒಳಗಿದ್ದುಕೊಂಡು ನೇಮನ ಮಾಡ್ತಾನ ಪರಮಾತ್ಮ, ಹೊರಗಿದ್ದುಕೊಂಡು ನೇಮನ ಮಾಡ್ತಾನ, ಒಳಗಿದ್ದುಕೊಂಡು ನೇಮನ ಮಾಡ್ತಾನ ಪರಮಾತ್ಮ. ಅವ್ರವ್ರ ಕರ್ಮದ ಅನುಸಾರವಾಗಿ ಅವ್ರವರಿಗೆ ಸುಖ ದುಃಖ ರೂಪ ಭೋಗ ಕೊಡೋದಕ್ಕನ ಏನಂತಾರ, ಸ್ಥಿತಿ ಅಂತಾರ. ಅಂದ್ರೆ ಪಾಲನಾ ಮಾಡೋದಂತಾರ. ಅವಾಗೂ ಪರಮಾತ್ಮ ಅದಾನ ನೋಡ್ರಿ. ಎಷ್ಟು ವಿಚಿತ್ರವಾದ ಬೇರೆ 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 ಸೃಷ್ಟಿ ಮಾಡಿ, ಭಿನ್ನ ಭಿನ್ನ ಸೃಷ್ಟಿ ಮಾಡಿ ಅದನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಅದ ಕರ್ಮಕ್ಕನುಸಾರವಾಗಿ ಅವಾಗೂ ಪರಮಾತ್ಮ. ಅಂದ್ರೇನು, 3 ಕಾಲದಲ್ಲಿ ಇದ್ದಂಗೆ ಆತಲ್ಲವ. ಪೃಥ್ವಿ ಸೃಷ್ಟಿಯ ಆದಿ ಕಾಲದಲ್ಲಿ ಅದಾನ, ಪ್ರಳಯದ ನಂತರನೂ ಅದಾನ, ಮಧ್ಯದಲ್ಲಿನೂ ಅದಾನ. ಈ 3 ಕಾಲಗಳಲ್ಲಿ ಸತ್ಯರೂಪನಾಗಿ, ಅದು ಬಾಧ ಹೊಂದಲಾರದೆ, ಯಾವುದರಿಂದಲೂ ಬಾಧ ಹೊಂದಲಾರದೆ, ಅವ್ಯಭಿಚಾರದಿಂದ. ವ್ಯಭಿಚಾರ ಅಂದ್ರೇನು, ಒಂದು ಟೈಮ್ದಾಗ ಇರೋದು, ಒಂದು ಟೈಮ್ದಾಗ ಇರದೇ ಇರುವುದು, ಇದಕ್ಕೆ ವ್ಯಭಿಚಾರ ಅಂತಾರೆ. ಜಗತ್ತು ವ್ಯಭಿಚಾರದ, ಆತ್ಮ ಅವ್ಯಭಿಚಾರ. ಅಂದ್ರೆ ಎಲ್ಲ ಕಾಲದಲ್ಲಿ ಅದಾನ. ಅದಕ್ಕೆ ಪರಮಾತ್ಮ ಎಲ್ಲ ಕಾಲದಲ್ಲಿ ಅದಾನ. ಅವ್ಯಭಿಚಾರದಿಂದ ಇದ್ದಂಥ ಮತ್ತು ಎಷ್ಟು ಹೆಂಗದನವ, ಸತ್ಯದ ಯೋನಿ. ಸತ್ಯದ ಯೋನಿ. ಯೋನಿ ಅಂದ್ರೆ ಕಾರಣ. ಜನ್ಮಾದ್ಯಶ್ಯ ಯತಃ ಅಂತಾರಲ್ಲ, ಅವ ಪರಮಾತ್ಮ ಹೆಂಗದಂದ್ರೆ ಸತ್ಯದ ಯೋನಿ. ಸತ್ಯದ ಯೋನಿ ಅಂದ್ರೇನು, ಜಗತ್ ಸತ್ಯ ಅಂತ ಅನ್ನಕ್ಕೆ ಹಂಗೆ ಬರಂಗಿಲ್ಲ. ಜಗತ್ತಿಗೆ ಕಾರಣವಾದ ಪಂಚಮಹಾಭೂತಗಳು ಏನದಾವಲ್ಲ, ಅವು ಸತ್ಯ ಅನಿಸ್ಕೊಂತಾವ. ಯಾವ ಸತ್ಯ ಅನಿಸ್ಕೊಂತಾವ ಅಂದ್ರೆ ವ್ಯಾವಹಾರಿಕ ಸತ್ಯ ಅನಿಸ್ಕೊಂತಾವ, ಪಾರಮಾರ್ಥಿಕ ಸತ್ಯ ಅಲ್ಲವು. ಈ ಜಗತ್ತನ್ನು ವ್ಯಾವಹಾರಿಕ ಸತ್ಯನದ. ಅಂದ್ರೆ ಪಂಚಮಹಾಭೂತಗಳು ಏನದವ, ಸತ್ಯದ ಯೋನಿ. ಪಂಚಮಹಾಭೂತಗಳ ಉತ್ಪತ್ತಿಗೆ ಕಾರಣವಾದಂಥ ಪರಮಾತ್ಮ. ಹೆಂಗೆ ಕಾರಣ ಆಗ್ಯಾನವ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗ್ಯಾನ. ಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಲ್ಲ. ಉಪಾದಾನ ಕಾರಣ, ನಿಮಿತ್ತಿ ಕಾರಣ ಭಿನ್ನ ಭಿನ್ನ ಇರ್ತಾವ. ಘಟ ಮಾಡುವುದರಲ್ಲಿ ಅವ ಕುಂಬಾರ ಏನಾಗ್ಯಾನ, ನಿಮಿತ್ತಿ ಕಾರಣ. ಮಣ್ಣ ಉಪಾದಾನ ಕಾರಣ. ಚಕ್ರದಂಡಾದಿಗಳು ಸಹಕಾರಿ ಕಾರಣ. ಆದ್ರೆ ಪರಮಾತ್ಮ ಈ ಸೃಷ್ಟಿ ರಚನೆ ಮಾಡುವಾಗ
ಈ ಸೃಷ್ಟಿಗೆ ಉಪಾದಾನ ಕಾರಣ ಅವನಾಗ್ಯಾನ. ಜೇಡ್ರ ಹುಳದಂತೆ, ಹೌದಲ್ರಿ? ಜೇಡ್ರ ಹುಳ ಬಲಿ ಮಾಡ್ತೈತಲ್ಲ, ಅದು ಪದಾರ್ಥ ಎಲ್ಲಿಂದ ತೊಗೊಂಬರ್ತೈತೆ? ತನ್ನ ಜ್ವಲ ಯಾರು ಮಾಡ್ತಾರ? ತಾನೇ ಮಾಡ್ತಾರ. ಹಂಗ ಪರಮಾತ್ಮ ಮಾಯಾ ಉಪಾಧಿಯನ್ನು ಸ್ವೀಕಾರ ಮಾಡಿಕೊಂಡು ತಮೋ ಪ್ರಧಾನವಾದ ಪ್ರಕೃತಿ ಉಪಾದಾನವಾಗಿ, ಸತ್ವ ಪ್ರಧಾನ ಪ್ರಕೃತಿ ನಿಮಿತ್ತ ಕಾರಣವಾಗಿ, ಒಬ್ಬನೇ ವಿವರ್ತ ಉಪಾದಾನ. ಅಭಿನ್ನ ನಿಮಿತ್ತ ಉಪಾದಾನ ಅಂದ್ರೆ ಅದಕ್ಕೆ ವಿವರ್ತ ಉಪಾದಾನ ಅಂತಾರೆ. ವಿವರ್ತ ಉಪಾದಾನ ಅಂದ್ರೇನು? ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರದೆ ಏನ್ರಿ ಜಗತ್ತಾಗಿ ತೋರೋದು. ಬಂಗಾರ ತನ್ನ ಸ್ವರೂಪ ಕೆಡಿಸಿಕೊಳ್ಳಲಾರದೆ ಆಭರಣವಾಗಿ ತೋರ್ತತಿಲ್ಲ. ಹಂಗ ಯಾವ ವ್ಯಾವಹಾರಿಕ ಸತ್ಯದ ಕಾರಣ ಆಗ್ಯಾನ. ವ್ಯಾವಹಾರಿಕ ಸತ್ತ ಉಳ್ಳಂತ ಪಂಚಮಹಾಭೂತಗಳಿಗೆ ಇವೇನಾಗ್ಯಾನ? ಕಾರಣ ಆಗ್ಯಾನ. ಮತ್ತು ಸತ್ಯಶ್ಚ ಯೋನಿ, ಸತ್ಯದ ಯೋನಿ ಅಂದ್ರೆ ವಿವರ್ತ ಉಪಾದಾನ ಕಾರಣ ಆಗ್ಯಾನ ಅಂತ ಹೇಳಿದ್ರು. ಯಥೋವ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತವಿ ಸಂವಿಸಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ. ಯಾವುದರಲ್ಲಿ ಈ ಜಗತ್ತು ತೋರ್ತದೆಯೋ, ಯಾವುದರಲ್ಲಿ ಈ ಜಗತ್ತು ಐತಿ ಅಂತ ಅನಿಸ್ಕೊಂತದೆಯೋ, ಯಾವುದರಲ್ಲಿ ಈ ಜಗತ್ತು ಲಯ ಆಗ್ತದೆಯೋ ಅದು ಬ್ರಹ್ಮ ಸ್ವರೂಪ ಇರುತ್ತದೆ ಅಂತ ಹೇಳಿದರು. ಇದರಿಂದ ಸೃಷ್ಟಿಗಿಂತ ಪೂರ್ವ ಇತ್ಯ ಎಂದು ಹೇಳಲ್ಪಟ್ಟಿತು. ಹಂಗಾರ ಬ್ರಹ್ಮ ಸೃಷ್ಟಿಗಿಂತ ಪೂರ್ವದಲ್ಲೇ ಇದ್ದ. ಮತ್ತೆ ಸತ್ಯ ಉಕ್ತ ಪಂಚಭೂತಗಳಲ್ಲಿ ಇದ್ದ. ಸತ್ಯ ಅಂದ್ರೇನು? ಪಂಚಮಹಾಭೂತಗಳಲ್ಲಿ ಸೃಷ್ಟಿ ಮಾಡಿದಾಗನು ಅವಾಗ ಪಂಚಮಹಾಭೂತಗಳಲ್ಲಿ ಹಾಸು ಹೊಕ್ಕಾಗಿದ್ದಾನವ. ಪರಮಾತ್ಮ ಚೇತನ ಐತಿಲ್ರಿ, ಹಾಸು ಹೊಕ್ಕಾಗಿ ಎಲ್ಲಿ ನೋಡಿದ್ರು ಪರಮಾತ್ಮ ಅದಾನ. ಆಕಾಶ ಇದೆ ಅನ್ನಬೇಕಾಗಿತ್ತಂದ್ರ ಇದಮಂಶ ಯಾರ್ದದು? ಪರಮಾತ್ಮಂದು. ಪೃಥ್ವಿ ಇದೆ, ಜಲವಿದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ. ಇದೆ ಅನ್ನೋದು ಅದು ಸದ್ರೂಪವನ್ನು ತೋರಿಸ್ತತ. ಅದಕ್ಕೆ ಮತ್ತು ಸತ್ಯ ಅಂದ್ರೆ ಉಕ್ತ ಪಂಚಮಹಾಭೂತಗಳಲ್ಲಿ ಇದ್ದ. ಇದರಿಂದ ಸ್ಥಿತಿ ಸಮಯದಲ್ಲಿಯೂ ಸತ್ಯತು ಹೇಳಲ್ಪಟ್ಟಿತು. ಪಂಚಮಹಾಭೂತಗಳು ಉತ್ಪತ್ತಿ ಆದ ನಂತರ ಅವುಗಳಲ್ಲಿ ಅದಾನಂದ್ಮೇಲೆ ಆ ಪಂಚಮಹಾಭೂತಗಳಿಂದ ಪಂಚೀಕರಣ ಆಯ್ತು. ಜೀವರಾಶಿಗಳಿಗೆ ಸ್ಥೂಲ ಶರೀರ ಉಪಾಧಿ ಆಯ್ತು, ಸೂಕ್ಷ್ಮ ಶರೀರ ಉಪಾಧಿ ಆಯ್ತು, ಎಲ್ಲ ಬ್ರಹ್ಮಾಂಡ ಪಿಂಡಾಂಡಗಳು ತೋರಿದವು. ಅವುಗಳ ರಕ್ಷಣೆಗಾಗಿ ಅಂದ್ರೆ ಅವುಗಳ ಸ್ಥಿತಿಗಾಗಿಯೇ ಪರಮಾತ್ಮ ಮಧ್ಯದಲ್ಲಿನೂ ಅದಾನ. ಸೃಷ್ಟಿ ಪೂರ್ವದಲ್ಲಿ ಅದಾನ, ಮಧ್ಯದಲ್ಲಿನೂ ಅದಾನ ಹೇಳಲ್ಪಟ್ಟಿತ್ತು. ಅದರಂತೆ ಸತ್ಯ ವ್ಯಾವಹಾರಿಕ ಆಕಾಶ. ಸತ್ಯ ಅಂದ್ರೆ ವ್ಯಾವಹಾರಿಕ ಸತ್ತವುಳ್ಳ ಆಕಾಶಾದಿ ಪಂಚಮಹಾಭೂತಗಳ ಸತ್ಯ ಅಂದ್ರೆ ಪಾರಮಾರ್ಥಿಕ ಸತ್ಯವಿರುತ್ತದೆ. ಸತ್ಯಕ್ಕೆ ಸತ್ಯವಾಗಿರುತ್ತದೆ ಯಾವುದು? ಆತ್ಮ. ಅಂದ್ರೆ ವ್ಯಾವಹಾರಿಕ ಸತ್ತವುಳ್ಳ ಪಂಚಮಹಾಭೂತಗಳಿಗೂ ಸತ್ಯವಾಗಿರುತ್ತದೆ. ಅಂದ್ರೆ ಅದಕ್ಕೆ ಸತ್ತ ಕೊಟ್ಟದ್ದ ಅದು ಅಂತ. ವ್ಯಾವಹಾರಿಕ ಸತ್ತ ಬಂದಿದ್ದೇನೆ ಪಾರಮಾರ್ಥಿಕ ಸತ್ತದಿಂದ ಅಂತ ಇರುತ್ತದೆ. ಪ್ರಾಣಗಳು ಸತ್ಯವಾಗಿರುತ್ತವೆ. ಪ್ರಾಣಗಳು ಸತ್ಯವಾಗಿರ್ತವೆ ಅಂದ್ರೆ ಆತ್ಮನಂತೆ ಸತ್ಯ ಅಲ್ಲ, ಅವು ವ್ಯಾವಹಾರಿಕ ಸತ್ತ ಉಳ್ಳವಾಗಿರ್ತವೆ ಎಲ್ಲ ಪ್ರಾಣಗಳು. ಅವುಗಳಿಗೆ ಇದು ಸತ್ಯವಾಗಿರುತ್ತದೆ. ಸವು ಪ್ರಾಣಸ್ಯ ಪ್ರಾಣ ಏನ್ರಿ? ಸವು ಪ್ರಾಣಸ್ಯ ಪ್ರಾಣ ಚಕ್ಷುಷಃ ಚಕ್ಷು ಸವು ಪ್ರಾಣಸ್ಯ ಪ್ರಾಣ ಅತಿಮುಚ್ಯ ಧೀರಾಹ ಏನ್ರಿ? ಪ್ರತ್ಯಾಸ್ಮ ಲೋಕಾತ್ ಅಮೃತೋ ಭವಂತಿ ಏನ್ರಿ? ಅದಕ್ಕೆ ಪ್ರಾಣಕ್ಕೂ ಪ್ರಾಣವಾಗಿ ತನಗೆ ಊಣೆಯು ಇನಿತಿಲ್ಲದೆ ಶಂಭುಲಿಂಗವಾಗಿ ಇರು ಎಂದು ಶಂಭುಲಿಂಗವಾದ ಮುಕ್ತಿಯನ್ನು ಪಡೆದವನ ಜಾಣನಾಗೆಂದು ಬೋಧಿಸಿದ ಅಂತ ನಿಜಗುಂಡ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರ, ಪ್ರಾಣಗಳಿಗೂ ಸತ್ಯವಾಗಿರುತ್ತಾನೆ, ಪ್ರಾಣಕ್ಕೆ ಪ್ರಾಣವಾಗಿ ಸತ್ಯವಾಗಿರುತ್ತಾನೆ. ಅವುಗಳಿಗೆ ಇದು ಸತ್ಯವಾಗಿರುತ್ತದೆ. ನಿತ್ಯವಾದವುಗಳಿಗೆ ನಿತ್ಯವಾಗಿರುತ್ತದೆ. ವ್ಯಾವಹಾರಿಕ ಪದಾರ್ಥಗಳು ನಿತ್ಯ ವ್ಯಾವಹಾರಿಕ ನಿತ್ಯ ಅಂತ ಹೇಳ್ಬೋದು. ಅವಕ್ಕೆ ಅವುಗಳಿಗೆ ನಿತ್ಯವಾಗಿರುತ್ತದೆ. ಅಂದ್ರೆ ಅಭಾವ ಚತುಷ್ಟಯಗಳಿಗೆ ವಿಲಕ್ಷಣವಾಗಿ ಅವುಗಳಿಗೆ ನಿತ್ಯತ್ವವನ್ನು ಕೊಟ್ಟಿದ್ದ ಇದರ ನಿರುಪಾಧಿಕ ನಿತ್ಯ ಸ್ವರೂಪ. ಚೇತನಗಳಿಗೆ ಚೇತನವಾಗಿರುತ್ತದೆ. ಚೇತನಗಳಿಗೆ ಚೇತನವಾಗಿರ್ತದೆ ಅಂದ್ರೇನು? ಚಿದಾಭಾಸ ರೂಪ ಚೇತನಗಳಿಗೆ ಅಂದ್ರೆ ಪ್ರತ್ಯೇಗಾತ್ಮ ಚೇತನ ತಗೋಬಾರ್ದು. ಚೇತನ ಒಂದೇ ಐತಿ. ಇಲ್ಲಿ ಚೇತನಗಳಿಗೆ ಅಂದಾರ, ಅವ್ರು ಬಹುವಚನ ಇಟ್ಟಾರ. ಅಂದ್ರೆ
ಜೀವರಾಶಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಾಡುವ ಪದಾರ್ಥ ಜಂಗಮ ಪ್ರಾಣಿ ಅಂತಾರೆ ನೋಡ್ರಿ. ಸ್ಥಾವರ ಜಂಗಮ ಅಂತ ಹೇಳ್ತಾರಲ್ಲ, ಇದ್ದಲ್ಲೇ ಇರುವುದು ಸ್ಥಾವರ, ಒಂದು ಜಗದಿಂದ ಮತ್ತೊಂದು ಜಗಕ್ಕೆ ಚಲಿಸಾಡುವುದು ಜಂಗಮ ಪ್ರಾಣಿ. ಅಂದ್ರೆ ಅಲ್ಲಿ ಚಿದಾಭಾಸನ ಉತ್ಪತ್ತಿ ಅದ, ಅಲ್ಲಿ ಕ್ರಿಯೆ ಅದ. ಒಂದು ಜಗದಿಂದ ಒಂದು ಜಗಕ್ಕೆ ಏನಕತಿ ಕ್ರಿಯೆ ಅದ. ಅವು ಎಲ್ಲಿ ಅಂತಃಕರಣ ಅದ ಅಲ್ಲಿ ಚಿದಾಭಾಸನ ಉತ್ಪತ್ತಿ ಅದ. ಎಲ್ಲಿ ಚಿದಾಭಾಸ ಅದ ಅಲ್ಲಿ ಸ್ಥೂಲ ಶರೀರದ ಕ್ರಿಯಾದಿಗಳು ನಡೀತಾವ, ಚಲನ ವಲನಾದಿಗಳು ನಡೀತಾವ. ಅಂತ ಆ ಜೀವರಾಶಿಗಳಿಗೆ ಇವ ಸತ್ಯರೂಪನಾಗಿದ್ದಾನೆ. ಅಂದ್ರೆ ಅವುಗಳಿಗೆ ಅಧಿಷ್ಠಾನ ರೂಪ ಪ್ರತ್ಯೇಗಾತ್ಮನಾಗಿದ್ದಾನೆ ಪರಮಾತ್ಮ. ಅಂದ್ರೆ ಚೇತನಗಳಿಗೆ ಚೇತನ ಅಂದ್ರೂ ಚಿದಾಭಾಸ ರೂಪ ಜೀವಚೇತನಗಳಿಗೆ ಚೇತನಾಗಿದ್ದಾನೆ ಇತ್ಯಾದಿ ಶ್ರುತಿಗಳಿಂದ. ಇದರಿಂದ ಆ ಭೂತಗಳ ನಾಶವಾದಾಗ್ಯೂ ಅವಶೇಷ ಇರುವುದರಿಂದ ಪಂಚಮಹಾಭೂತಗಳು ನಾಶವಾದಾಗೂ ಇರ್ತಾನ. ಪೃಥ್ವಿ ಜಲದಲ್ಲಿ, ಜಲ ಅಗ್ನಿಯಲ್ಲಿ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಮಾಯೆಯಲ್ಲಿ ಎಲ್ಲ ಲಯ ಆತಂದ್ರೆ ಹೆಂಗೆ ಆಕಾಶ ಹೆಂಗೆ ಮಾಯಲ್ಲಿ ಲಯ ಆಗ್ತಂದ್ರೆ ಆ ಟೈಮ್ ಬಂದಾಗ ನೋಡೋಣ ತಗೋರಿ. ಸಿದ್ಧಾರೂಢ್ರಿಗೆ ಹಂಗ ಕೇಳಿದ್ರಲ್ಲ, ಸಿದ್ಧಾರೂಢರು ಆಕಾಶ ಹೆಂಗೆ ಲಯ ಆಕತ್ರಿ ಅಂದ್ರೆ ವೀರಭದ್ರ ಸ್ವಾಮಿಗಳಿಗೆ, ಮಾರಾಯ ನೀ ಕೇಳೋ ಪ್ರಶ್ನೆ ನಮ್ಗೆ ಜಟಿಲ ಐತಿ, ಅದನ್ನ ನೀವು ಬ್ರಹ್ಮಜ್ಞಾನಿಗಳ ಕಡೆ ಹೋಗಿ ಕೇಳ್ಕೊ ಅಂತಾರ. ಹೌದಲ್ಲ? ಮತ್ತು ಆಕಾಶನು ಜಡ ಐತೆ ಅಂದ್ರೆ ಲಯ ಹೇಳಬೇಕಲ್ಲ. ಅದಕ್ಕೇನು ಹೇಳ್ತಾರಂತಂದ್ರೆ ಅವಶೇಷ ಇರುವುದರಿಂದ ಪ್ರಲಯದಲ್ಲಿಯೂ ಅವಧಿ ಇರುವುದರಿಂದ ಸತ್ಯತ್ವ ತೋರಿಸಿದೆವು. ಏನ್ರಿ? ಇದರಿಂದ ಪಂಚಭೂತಗಳ ನಾಶವಾದಾಗ್ಯೂ ಅವಶೇಷ ಇರುವುದರಿಂದ ಪ್ರಲಯದಲ್ಲಿಯೂ ಅವಧಿ ಇರುವುದರಿಂದ ಸತ್ಯತ್ವ ತೋರಿಸಿದೆವು. ಅಂದ್ರೆ ಪ್ರಲಯ ಕಾಲದಲ್ಲೂ ಪರಮಾತ್ಮ ಅದಾನ, ಸೃಷ್ಟಿ ಕಾಲದಲ್ಲಿ ಅದಾನ, ಬದಲೂ ಅದಾನ. ಅದಕ್ಕೆ ಪರಮಾತ್ಮ ಸತ್ರೂಪನಾಗಿದ್ದಾನೆ. ಈ ರೀತಿ 3 ಕಾಲಗಳಲ್ಲಿ ಸತ್ಯತ್ವ ಸಂಪಾದನೆ ಮಾಡಲ್ಪಟ್ಟಿತು. 3 ಕಾಲದಲ್ಲಿ ಸದ್ರೂಪನಾಗಿ ಆತ್ಮ ಅದಾನ, ಪರಮಾತ್ಮ ಅದಾನ. ಅದರಂತೆ ಋತು ಸತ್ಯ ಭಾಷಣ ಮತ್ತು ಸತ್ಯ ಅಂದ್ರೆ ಸಮದರ್ಶನದ ನೇತ್ರ, ಹೀಗೆ ಎಲ್ಲ ರೀತಿಯಿಂದ ಸತ್ಯಾತ್ಮಕನಾದ ನಿನಗೆ ನಾವು ಬ್ರಹ್ಮಾದಿ ದೇವರಾದ ನಾವು ಶರಣ ಬಂದಿದ್ದೇವೆ. ನೋಡ್ರಿ, ಸತ್ಯ ಭಾಷಣದಲ್ಲಿಯೂ ಅದಾನ, ಸತ್ಯದ ದರ್ಶನದಲ್ಲಿ ಅದಾನ, ಸಮದರ್ಶನ ಆತ್ಮದರ್ಶನ ಮಾಡ್ಕೊಂಡಿರ್ತಾರ ಅವರು. ಎಲ್ಲ ಕಡೆಗೆ ಪರಮಾತ್ಮನೇ ಅದಾನ ಅಂಥೇಳಿ ನೀ ಎಲ್ಲ ಕಡೆ ವ್ಯಾಪಿಸ್ಕೊಂಡಿಪ್ಪ ಪರಮಾತ್ಮ, ನಿನಗೆ ನಾವು ದೇವತೆಗಳು ಶರಣ ಬಂದೇವಿ ಅಂತ ಭಾಗವತದೊಳಗೆ ಹೇಳಿದ ಮಾತಿದು. ಅದನ್ನು ಇಲ್ಲಿ ಬರ್ದಾರ ಅವರು. ಇದು ಶ್ರೀಮದ್ ಭಾಗವತದ ದಶಮಸ್ಕಂದದ ಪೂರ್ವಾರ್ಧದ ದ್ವಿತೀಯ ಅಧ್ಯಾಯದ ವಾಕ್ಯವಾಗಿರುತ್ತದೆ ಅಂತ ಅಲ್ಲಿ ಹೇಳಿದರು. ಇತ್ಯಾದಿ ಅನೇಕ ಶಾಸ್ತ್ರ ವಚನ ಮತ್ತು ಯುಕ್ತಿಯಿಂದ ಬ್ರಹ್ಮದ ಸತ್ಯತ್ವ ಸಿದ್ಧವಿರುತ್ತದೆ. ಯುಕ್ತಿಯಿಂದ, ಶ್ರುತಿ ವಚನದಿಂದ ವಿಚಾರ ಮಾಡಿ ನೋಡಿದ್ರೆ ಪರಮಾತ್ಮ ಆತ್ಮ ಹೆಂಗದನವ ಸದ್ರೂಪನಾಗಿದ್ದಾನೆ. ಪರಮಾತ್ಮನಿಗೆ ಸಾವಿಲ್ಲ ಅಂದ್ರೆ ನಮಗೆ ಸಾವಿಲ್ಲ, ಆತ್ಮನಾದ ನಮಗೆ ಸಾವಿಲ್ಲ. ಶರೀರ ಸಾಯ್ತದೆ, ಶರೀರ ಮತ್ತೊಂದು ಶರೀರ ಬರ್ತದೆ. ಅದಕ್ಕೆ ಸ್ವಲ್ಪ ಏನಾಗ್ತದೆ ಅಂತಂದ್ರೆ ನಾ ಸಾಯ್ತೇನೋ ಯಪ್ಪ, ಸಾಯ್ತೇನೋ ಅಂತ ಭಯ ಇರ್ತೈತಲ್ಲ ಅಜ್ಞಾನಿಗಳು. ಇದು ಶಾಸ್ತ್ರ ಕೇಳ್ಕೊಂತ ಹೋದ್ರೆ ಧೈರ್ಯ ಸ್ವಲ್ಪ ಬರ್ತೈತಿ. ಸ್ವಲ್ಪ ಸಾವಿನ ಭಯ ಸ್ವಲ್ಪ ಕಡಿಮೆ ಆಗ್ತದೆ. ಪೂರ್ಣ ಕಡಿಮೆ ಆಗದೆ ಇದ್ರೂ ಸ್ವಲ್ಪ ಪ್ರಮಾಣ ಏನಕೈತಿ ಕಡಿಮೆ ಆಗ್ತದೆ. ಮತ್ತು ಪಕ್ಕ ಅದನ್ನ ಅನುಸಂಧಾನ ಮಾಡಿದ ಬ್ರಹ್ಮಜ್ಞಾನಿ ಇದ್ರೆ ಮರಣವೇ ಮಹಾನವಮಿ ಅಂತಾರೆ. ಮರಣವೇ ಮಹಾನವಮಿ ಅಂತ. ಅದಕ್ಕೆ ಯಾರಿಗೆ ಏನೇ ಆಗಲಿ ಒಟ್ಟ ನಿನ್ನೊಳಿ ಹೌದು ಸತ್ಯ ಪದವು ಅನುಭವದಿ ನೋಡು ಮನುಜ ನೀನಹೇ ಮುಕ್ತನು. ಮೊದಲ ಜನ್ಮದ ದೇಹ, ಈ ದೇಹ, ಮುಂದೊದಗುವ ದೇಹ ಬೇರೆ ಬೇರೆಯಾಗಿ ಪುದಿದು ನೀನೋರನ್ನ ಅವರೊಳಗೆ ಅಲ್ಲದೆ ಕರ್ಮದ ಉದಯದಿಂದ ದೇಹಿಯಾಗಿರುವುದರಿಂದ. ಕರ್ಮದಿಂದ ಶರೀರ ಬರ್ತಾವ, ಆದ್ರೆ ನಾ ಬ್ರಹ್ಮಸ್ವರೂಪನೇ ಇದ್ದೇನೆ, ನಾ ಸಾಯವಲ್ಲ ಅಂತ ಹಿಂಗೆ ಗಟ್ಟಿ ಆತಂದ್ರೆ ಮನುಷ್ಯನೇ ಅಂಜುದಲ್ಲ. ಮತ್ತು ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಆ ಸ್ಥಿತಿ, ಆ ಜ್ಞಾನ ತಿಳುವಳಿಕೆ ಬಂತಂದ್ರೆ ಮನುಷ್ಯ ಮುಕ್ತಿ ಕಡೆಗೆ ಏನಾಕತಿ ಅಂದ್ರೆ ಮುಕ್ತಿ ಸಾಮ್ರಾಜ್ಯದ ಕಡೆಗೆ ಒಲವಾಗ್ತೈತಿ. ಅಥವಾ ಮತ್ತೇನಂತ ಕೆಲವು ಜನ್ಮಾದಿಗಳಲ್ಲಿ ಅವ ಮುಕ್ತ ಆಗ್ತಾನ ಅಂತ ಈ ರೀತಿಯಾಗಿ ಹೇಳಿದ್ರು. ಅದು ಬ್ರಹ್ಮದ ಸತ್ಯತ್ವ ಸಿದ್ಧವಿರುತ್ತದೆ. ಅದನ್ನು ಮತ್ತು ಜಗತ್ತಿನ ಮಿಥ್ಯತ್ವವನ್ನು 4 ದೋಹೆಗಳಿಂದ ಶ್ರೀ ಗುರು ಹೇಳುತ್ತಾರೆ. ಈಗ ಸದ್ರೂಪನಾದ ಪರಮಾತ್ಮ ಅವ ಯಾವಾಗಲೂ ಇರಾಮದಾನ. ಸೃಷ್ಟಿ ಕಾಲದಲ್ಲಿ ಮತ್ತು ಸೃಷ್ಟಿ ಸ್ಥಿತಿ ಕಾಲದಲ್ಲಿ, ಸೃಷ್ಟಿ ನಾಶ ಆದಾಗ ಅಂದ್ರೆ ಪ್ರಳಯ ಆದಾಗ ಇರ್ತಾನ ಅಂತ ಹೇಳಿದರು. ಈಗ ಮುಂದೆ ದೋಹಾದಿಂದ ಏನು ಮಾಡ್ತಾರೆ, ಜಗತ್ತಿನ ಮಿಥ್ಯತ್ವದ ಬಗ್ಗೆ ಹೇಳ್ತಾರೆ. ಸತ್ಯವೃತ, ಸತ್ಯಪರ, ತ್ರಿಸತ, ಸತ್ಯಯೋನಿ, ತಿಥ, ಸತ್ಯ,
ಸತ್ಯ ಸತ್ಯ ಋತ ಸತ್ಯಕರ ಸತ್ಯ ಪರಮ ನ ಅಸತ್ಯ ಏಕಾಯನ ಯಹ ದ್ವಿಫಲ ಗುಣಮೂಲ ಚಿತೂರಸ ಪಂಚ ವಿದಾ ಷಢಾತ್ಮ ಮುನಿತ್ವಕ ಅಷ್ಟವಿಠಪ ಹಿ ಪ್ರಪಂಚ ದಶದಲ ದ್ವಿಖಗ ಪ್ರಸೂತಿ ಇಖ ಸತ್ಯಪರಹಿ ನವ ಅಕ್ಷ ಸನ್ನಿಧಾನ ಅನುಗ್ರಹ ಸತಸೋ ಆದಿ ವೃಕ್ಷ ಇಂದ್ರಜಾಲಕೃತ ವೃಕ್ಷ जो मिथ्या है ही त्रिकाल मायाकृत मिथ्या लख्यो त्यो ही सब जगजाल. ಈಗ ಟೀಕಾ ಹೇಳ್ತಾರೆ. 10ನೇ ದೋಹಾದ ಅರ್ಥ ಮೇಲೆ ಹೇಳಿದ ಶ್ಲೋಕದ ವ್ಯಾಖ್ಯಾನದಲ್ಲಿ ಸ್ಪಷ್ಟವಿರುತ್ತದೆ. ಈಗ 10ನೇ ದೋಹ ಹೇಳಿದ್ರಲ್ಲ, 4 ದೋಹಗಳನ್ನು ಹೇಳ್ಯಾರ. ಅದ್ರಾಗ 10ನೇ ಮೊದಲನೇ ದೋಹ ಏನೈತೆ ಅದು 10ನೇದ್ದು, ಇದು ಪರಮಾತ್ಮನನ್ನು ಕುರಿತು ಅದ. ಇಷ್ಟು ಇಲ್ಲಿವರೆಗೆ ಏನು ಹೇಳಿದ್ರಲ್ಲ ಭಾಗವತದ್ದು ಸತ್ಯದ ಬಗ್ಗೆ, ಅದನ್ನು ಆ ಅರ್ಥವನ್ನು ಹೇಳುವುದರಿಂದ ನಾವಿಲ್ಲಿ ಹೊಳ್ಳಿ ಬರೋದಿಲ್ಲ ಅದನ್ನು ಅಂತ ಹೇಳ್ತಾರೆ ಅವರು. 10ನೇ ದೋಹಾದ ಅರ್ಥ ಮೇಲೆ ಹೇಳಿದ ಶ್ಲೋಕದ ವ್ಯಾಖ್ಯಾನದಲ್ಲಿ ಸ್ಪಷ್ಟವಿರುತ್ತದೆ. ಮತ್ತು 11ರಿಂದ ಹಿಡಿದು 13ರ ಪರ್ಯಂತರ ದೋಹೆ ಒಟ್ಟು ಅರ್ಥ ಹಿಂಗಿರ್ತದೆ ಅಂತ ಹೇಳ್ತಾರೆ. 11, 12, 13 3 ದೋಹಾಗಳ ಅರ್ಥ ಏನಂದ್ರೆ ಸೃಷ್ಟಿಯ ಮಿಥ್ಯತ್ವವನ್ನು ಹೇಳ್ತದೆ. ಅದಕ್ಕೆ ಒಂದು ಗಿಡದ ಒಂದು ವೃಕ್ಷದ ದೃಷ್ಟಾಂತವನ್ನು ಕೊಟ್ಟು ಏನು ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ಯಾವುದಕ್ಕೆ ಅಯನ ಅಂದ್ರೆ ಮಾಯಾರೂಪ ಆಶ್ರಯ ಒಂದಾಗಿರುತ್ತದೆಯೋ, ಅಂದ್ರೆ ಯಾವುದಕ್ಕೆ ಈ ಪ್ರಪಂಚರೂಪ ವೃಕ್ಷಕ್ಕೆ, ಯಾವುದಕ್ಕೆ ಅಂದ್ರೆ ಪ್ರಪಂಚರೂಪ ವೃಕ್ಷಕ್ಕೆ ಮಾಯೆಯೇ ಆಧಾರವಾಗಿರುತ್ತದೆಯೋ. ಊರ್ಧ್ವಮೂಲಂ ಅದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಶಯೇ ಯಶ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅದಕ್ಕೆ ಈ ಸಂಸಾರ ವೃಕ್ಷ ಅಧೋಮುಖವಾಗೈತಿ. ಉಳ್ಕಿದ ವೃಕ್ಷ ಹೆಂಗದ, ಮ್ಯಾಲದಾವ, ಬಡ್ಡಿ ಕೆಳಗ ಟೊಂಗಿ ಮ್ಯಾಲ ಇರ್ತಾವ. ಸಂಸಾರ ವೃಕ್ಷ ಏನೈತಿ ನೋಡ್ರಿ, ಇದು ಅಧೋಮುಖವಾಗೈತಿ. ಅಷ್ಟೇ ಅಲ್ಲದೆ ರೀ, ಇದು ಹೆಂಗದ ಅಂತಂದ್ರೆ ನಮ್ಮ ಶರೀರವೂ ಅಧೋಮುಖ ಐತಿ. ನಮ್ಮ ಶರೀರವೂ ಅಧೋಮುಖ ಅದು. ಹೆಂಗ ಈಗ ನೋಡ್ರಿ, ಗಿಡ ಹುಟ್ಟುತ್ತಂತ ತಿಳ್ಕೊರಿ, ಮೊದಲು ಬಡ್ಡಿ ಒಂದಿರ್ತೈತಿಲ್ಲ, ಮ್ಯಾಲ ಹೋದಂಗೆ ಟಿಸ್ಲು ಹೊಡಿತದ. ಆದ್ರೆ ನಮ್ಮ ಮ್ಯಾಲ ಒಂದೈತಿ, ಕೆಳಗೆ ಟಿಸ್ಲು ಹೊಡೆದೈತಿ. ಹೌದಿಲ್ಲ? ಎರಡು ಕಾಲ ತೆಳಗೆ ಟಿಸ್ಲು ಹೊಡೆದೈತ್ರಿ. ಇದು ಅಧೋಮುಖ ಐತಿ. ಎಲ್ಲ ಬೆರಳುಗಳು ಬಂದಾವ, ಕಾಲುಗಳ ಎರಡದಾವಿಲ್ಲ, ತಲಿ ಮ್ಯಾಲ ಒಂದೈತೆ, ಗಿಡದ ಬಡ್ಡಿ ಒಂದಿರ್ತೈತೆ, ಮ್ಯಾಲ ಟೊಂಗಿ ಹೊಡಿತೈತಿ. ಆದ್ರೆ ನಮ್ಮ ಶರೀರ ಹಂಗೈತಿ ನೋಡ್ರಿ. ನಮ್ಮ ಶರೀರ ಮೊದಲು ಮ್ಯಾಲ ಒಂದೈತೆ, ಆಮೇಲೆ ಕೆಳಗೆ ಬಂದಂಗೆ ಟಿಸ್ಲು ಹೊಡ್ಕೊಂತ ಹೋಗ್ತೈತಿ. ಅದಕ್ಕೆ ಪ್ರಪಂಚ, ಈ ಶರೀರವೆಂಬ ಪ್ರಪಂಚನೋ, ಈ ಬ್ರಹ್ಮಾಂಡ ಆಗಲಿ ಪಿಂಡಾಂಡ ಆಗಲಿ, ಇದು ಹೆಂಗದ ಪ್ರಪಂಚ, ಇದು ಅಧೋಮುಖವಾಗಿ ಇರುವಂಥ ವೃಕ್ಷಕ್ಕೆ ಹೋಲಿಸ್ತಾರೆ. ಊರ್ಧ್ವಮೂಲಂ ಅದ ಶಾಖಂ. ಇದಕ್ಕೆ ಅಶ್ವತ್ಥ ಅಂದ್ರೆ, ಅಶ್ವತ್ಥ ಅಂತ ಎದಕ್ಕಂದ್ರೆ, ಯಾಕಂದ್ರೆ ಅರಳಿ ಮರ ಕಡ್ರಿ. ಇದಕ್ಕೆ ಅಶ್ವತ್ಥ ವೃಕ್ಷಕ್ಕೆ, ಸಂಸಾರ ವೃಕ್ಷಕ್ಕೆ ಅಶ್ವತ್ಥ ಯಾಕೆ ಹೋಲಿಸಿದ್ರ ಅಂತ. ಹುಂಚಿಗಡೆ ಇಲ್ಲನ ಅಂದ್ರ ಅಂದ್ರ ಶಾಶ್ವತವಾಗಿರೋದು. ಅಶ್ವತ್ಥ ಅಂದ್ರ ಇದಕ್ಕೆ ಶಾಶ್ವತ ಹೇಳಾಕ ಬರೋದಿಲ್ಲ ಅಂತ, ನಾಶ ಆಗಿ ಹೋಗತಿ. ಮತ್ತು ಎಲ್ಲ ಗಿಡಕ್ಕಿಂತ ಹಳ್ಳಿ ಮರ ಜಲ್ದಿ ಬೆಳಿತೈತಿ, ಜಲ್ದಿ ನಾಶ ಆಕತಿ. ಅದ ನೋಡಿರ್ಬೇಕಾರೆ ನೀವು, ಎಷ್ಟು ದೌಡ್ ಬೆಳಿತೈತಿ, ಎರಡು ದೌಡ್ ನಾಶ ಆಕತಿ. ಅದಕ್ಕೆ ಇದು ಅಶ್ವತ್ಥ ಅಂತ ಯಾಕಂದ್ರೆ ಈ ವೃಕ್ಷಕ್ಕೆ, ಸಂಸಾರ ವೃಕ್ಷಕ್ಕೆ, ಈ ಶರೀರ ರೂಪ ವೃಕ್ಷಕ್ಕೆ ಅಂದ್ರೆ ಶಾಶ್ವತವಾಗಿರೋದಲ್ಲ. ಇದೇನಾಗ್ತದೆ, ಕೆಲವು ದಿವಸದಾಗ ಬಿದ್ದು ಹೋಗ್ತತಿ. ಅದಕ್ಕೆ ಯಾವ ಗ್ಯಾರಂಟಿ ಕೊಡಕ್ಕೆ ಬರಂಗಿಲ್ಲ. ಇದು ಈ ಪ್ರಪಂಚ ರೂಪ ವೃಕ್ಷಕ್ಕೆ, ಈ ವೃಕ್ಷಕ್ಕೆ ಪ್ರಪಂಚ ರೂಪ ಬ್ರಹ್ಮಾಂಡ ಆಗಲಿ ಪಿಂಡಾಂಡ ಆಗಲಿ ಯಾವ್ದು ಆಧಾರ ಆಗೈತಿ? ಮಾಯಾ ಆಧಾರ ಆಗೈತಿ. ಮಾಯಾದಿಂದ ಉತ್ಪತ್ತಿ ಆಗೈತಿ. ಅದ ಮಾಯಾ ಅಧಿಷ್ಠಾನ ಬ್ರಹ್ಮ ಅದ, ಆದ್ರ ಉಪಾದಾನ ಮಾಯಾ ಅದ.
ಮಾಯಾ ಉಪಾಧಿ ತೋದಂಡಾಗನ ಇದಕ್ಕೆ ಉಪಾದಾನ ಆಗ್ತದೆ. ಅದು ಬರೀ ನಿರ್ಗುಣ ಬ್ರಹ್ಮದಲ್ಲಿ ಸೃಷ್ಟಿ ಹೇಳಕ್ ಬರಂಗಿಲ್ಲಲ್ಲ, ಮಾಯಾ ಬೇಕಲ್ಲ. ಅದಕ್ಕೆ ಮಾಯೆಯಿಂದ ಪರಿಣಾಮ ಏನತಿ, ಈ ವೃಕ್ಷದ ಸಂಸಾರ ಎಂಬ ವೃಕ್ಷದ ಈ ಶರೀರ ಆಗಲಿ ಬ್ರಹ್ಮಾಂಡ ಆಗಲಿ. ಯಾವುದಕ್ಕೆ ಅಯ್ಯನ ಅಂದ್ರೆ ಮಾಯಾ ರೂಪ ಆಶ್ರಯ ಒಂದಾಗಿರುತ್ತದೆಯೋ ಮತ್ತು ಯಾವುದಕ್ಕೆ ಸುಖ ದುಃಖ ರೂಪ ಎರಡು ಫಲಗಳಿರುತ್ತವೆಯೋ. ಈ ಪ್ರಪಂಚ ರೂಪ ವೃಕ್ಷಕ್ಕೆ ಎರಡು ಫಲಗಳದಾವ. ಅದು ವೃಕ್ಷ ಬೆಳಿತ ಫಲ ಬಿಡ್ತೈತಲ್ಲ, ಎರಡು ಫಲ ಅದಾವ. ಏನು? ಸುಖ ದುಃಖ. ಸುಖ ಮತ್ತು ದುಃಖ ಎರಡು ಫಲಗಳದಾವಲ್ರಿ. ಪ್ರಪಂಚದಾಗ ಬಂದೇವಂದ್ರೆ ನಾವು ಏನು ಅನುಭವಿಸ್ತೇವೆ? ಸುಖಾರ ಅನುಭವಿಸ್ತೇವೆ, ದುಃಖಾರ ಅನುಭವಿಸ್ತೇವೆ. ಸುಖ ಒಮ್ಮೆ ಬರ್ತೈತಿ, ದುಃಖ ಒಮ್ಮೆ ಬರ್ತೈತಿ. ಈಗ ಶಾಶ್ವತವಾಗಿ ಸುಖವೂ ಇರೋದಿಲ್ಲ, ಶಾಶ್ವತವಾಗಿ ದುಃಖನೂ ಇರೋದಿಲ್ಲ. ಸುಖ ಒಬ್ರಿಗೆ ಹೆಚ್ಚಿಗೆ ಇರ್ಬೋದು, ಒಬ್ರಿಗೆ ಕಡಿಮೆ ಇರ್ಬೋದು. ಒಬ್ರಿಗೆ ದುಃಖ ಹೆಚ್ಚಿಗೆ ಇರ್ಬೋದು, ಒಬ್ರಿಗೆ ಕಡಿಮೆ ಇರ್ಬೋದು. ಸುಖ ದುಃಖ ಬರ್ತಾ ಇರ್ತಾವ ಏನ್ರಿ. ಸುಖಶಾನಂತರಂ ದುಃಖಂ, ದುಃಖಶಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ, ಸುಖಾನಿಚ ದುಃಖಾನಿಚ. ಅದಕ್ಕೆ ಹೇಳ್ತಾರೆ ಎರಡು ಫಲಗಳದಾವ. ಸಂಸಾರ ವೃಕ್ಷಕ್ಕೆ ಎರಡು ಫಲಗಳದಾವ. ಯಾವುದು? ಸುಖ ಮತ್ತು ದುಃಖ. ಮತ್ತು ಯಾವುದಕ್ಕೆ ಮೂರು ಗುಣರೂಪಗಳೇ ಮೂಲಗಳಾಗಿರುತ್ತವೆ ಏನ್ರಿ. ಈಗ ಮೂಲ ಆ ಸಂಸಾರ ವೃಕ್ಷ ಬೆಳೀತು, ಮ್ಯಾಲ ಬೇರದ, ಬಡ್ಡಿ ಒಂದೈತದ. ಬಡ್ಡಿ ಸ್ವಲ್ಪ ಬಂದ ಮೇಲೆ 3 ಟಿಸು ಹೊಡಿತದ ಅಂತ ತಿಳ್ಕೊರಿ. 3 ಟಿಸುಗಳಿಂದ ಮತ್ತು ವೃಕ್ಷ ಮತ್ತು ಹಲವು ಟೊಂಗಿಗಳು, ಎಲೆ, ಹೂವು, ಕಾಯಿ, ಫಲ ತಳಗಿ ಬಿಡ್ತದಲ್ಲ. 3 ಟಿಸುಗಳದಾವ ನೋಡ್ರಿ ಬಡ್ಡಿ ಆದಮೇಲೆ. ಅದು ಅಂದ್ರೆ ಏನು ಅರ್ಥ? ಮಾಯಾ ಆಧಾರವಾಗಿ ಮಾಯಾ ಪ್ರಕೃತಿ ರೂಪದ ಪರಿಣಾಮ ಹೊಂದಿ ಅಹಂಕಾರ ಅನಿಸುವಂತು. ಆ ಮೂಲ ಅಹಂಕಾರ, ಆ ಮೂಲ ಅಹಂಕಾರ 3 ಗುಣಗಳ ರೂಪದಲ್ಲಿ ಪರಿವರ್ತನೆ ಹೊಂದಿತು. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ. ವೈಕಾರಿಕ ಅಹಂಕಾರ ಸತ್ವಗುಣ, ತೈಜಸ ಅಹಂಕಾರ ರಜೋಗುಣ, ಭೂತಾದಿ ಅಹಂಕಾರ ತಮೋಗುಣ. ಅದಕ್ಕೆ 3 ಗುಣಗಳೇ ಮೂಲಗಳಾಗಿರುತ್ತವೆಯೋ. ಆ ಬಡ್ಡಿಗೆ 3 ಟಿಸುಗಳು ಹೊಡೆದಲ್ಲ, 3 ಗುಣಗಳೇ ಮೂರು ಗುಣಗಳೇ ಗುಣರೂಪಗಳೇ ಮೂಲಗಳಾಗಿರುತ್ತವೆಯೋ. ಮತ್ತು ಯಾವುದಕ್ಕೆ ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ ಈ 4 ಪುರುಷಾರ್ಥಗಳೇ ರಸವಾಗಿರುತ್ತವೆಯೋ. ಸಂಸಾರ ವೃಕ್ಷಕ್ಕೆ ಒಂದು ರಸ ಬೇಕಲ್ಲ, ಗಿಡಕ್ಕೆ ಒಂದು ರಸ ಬೇಕಲ್ರಿ. ಗಿಡದೊಳಗೆ ರಸ ಓಡಾಡ್ತಿರ್ತದೆ ಎಲ್ಲದ. ರಸ ಇದ್ರೆ ಜೀವಂತವಾಗಿರ್ತದೆ, ಹೌದಲ್ಲ? ಅದಾದ ರಸ ಯಾವುದಕ್ಕೆ? ಈ ಸಂಸಾರ ವೃಕ್ಷಕ್ಕೆ ರಸ 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದ್ರೆ ಧರ್ಮ ಅಂತ ಎದಕ್ಕಂತ? ಧರ್ಮ ಅಂದ್ರೆ ಪುಣ್ಯ. ಧರ್ಮೋ ಅಸ್ತಿ ಪುಣ್ಯ ಆಚಾರ. ಪುಣ್ಯಕ್ಕನ ಧರ್ಮ ಅಂತಾರ. ಏನಂತಾರ? ಪುಣ್ಯದ ಆಚಾರದಲ್ಲಿದ್ರೆ ಧರ್ಮ ಅಂತಾರ. ಧರ್ಮೋ ಅಸ್ತಿ ಪುಣ್ಯ ಆಚಾರ. ಕಾಮ ಅಂದ್ರೇನು? ಇಚ್ಛಾ. ಆ ಅರ್ಥದಾಗ ಹೋಗ್ಬಾರ್ದು. ವಿಷಯಗಳ ಇಚ್ಛಾ ಕಾಮ. ಹೆಂಗಿರ್ಬೇಕು ಸಂಸಾರದೊಳಗಂದ್ರೆ? ವಿಷಯಗಳ ಇಚ್ಛಾ ಹೆಂಗಿರ್ಬೇಕಂದ್ರೆ ಧರ್ಮಪೂರ್ವಕವಾಗಿರ್ಬೇಕು. ಅದಕ್ಕೆ ಧರ್ಮ ಮೊದಲು ಇಟ್ಟರು. ಧರ್ಮ ಯಾಕೆ ಇಟ್ಟಾರಂದ್ರೆ, ಧರ್ಮ ಮೋಕ್ಷದ ಪರ್ಯಂತರೂ ಅದ್ರದ್ದು ಸಹಾಯ ಐತಿ. ಪುಣ್ಯವನ್ನು ಆಚರಣೆ ಮಾಡಿದರೆ ಅದನ್ನು ಪುಣ್ಯದ ಮಾರ್ಗದಿಂದ ಆಚರಣೆ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಕೈತಿ, ನಿಷ್ಕಾಮವಾಗಿ ಆಚರಣೆ ಮಾಡಿದ್ರೆ. ಮತ್ತು ನೀವು ಸಕಾಮವಾಗಿ ನೀವು ಪುಣ್ಯವನ್ನು ಆಚರಣೆ ಮಾಡಿದ್ರೆ ನಿನಗೆ ಇಚ್ಛಿತ ವಿಷಯ ಪ್ರಾಪ್ತಿ ಆಕೈತಿ. ಅದಕ್ಕೆ ಇಚ್ಛಿತ ವಿಷಯ ನೀವು ಬೇಕಾಗಿತ್ತಂದ್ರೆ ಅದು ಧರ್ಮ ಮಾರ್ಗದಿಂದ ಭಿನ್ನ ಇರಬಾರ್ದಂತ. ಧರ್ಮ ಅವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಗೀತಾದೊಳಗೆ ಹೇಳಿದೆ, ಧರ್ಮ ಅವಿರುದ್ಧ ಭೂತೇಶು. ಧರ್ಮಕ್ಕೆ ವಿರುದ್ಧವಾದ ಕಾಮ ಇರಬಾರ್ದು, ಅಂದ್ರೆ ವಿಷಯಗಳ ಇಚ್ಛಾ ಇರಬಾರ್ದು. ಪಾಪ ಮಾಡ್ಯಾರು ನಾವು ಪಡಿಬೇಕು ಅನ್ಬಂಗಿಲ್ಲ, ಧರ್ಮಕ್ಕೆ ಅನುಸಾರವಾಗಿರ್ಬೇಕು. ಧರ್ಮದಿಂದವೇ ಕಾಮ, ಧರ್ಮದಿಂದವೇ ಅರ್ಥ. ಅರ್ಥ ಅಂದ್ರೆ ವಿಷಯಗಳನ್ನು ಉಪಭೋಗಿಸುವುದು. ಧರ್ಮದಿಂದವೇ ಮೋಕ್ಷ ಆಕತಿ ಕೊನೆಗೆ. ಹೆಂಗ? ಧರ್ಮ ಅಂದ್ರೆ ನಿಷ್ಕಾಮ ಪುಣ್ಯ ಕರ್ಮಾದಿಗಳನ್ನು ಮಾಡಿದ್ರೆ ಅಂತಃಕರಣ ಶುದ್ಧಿಯಾಗಿ ವಿವೇಕಾದಿಗಳು ಪ್ರಾಪ್ತಿಯಾಗಿ ಮುಮುಕ್ಷತ್ವ ಬಂದು ಕೊನೆಗೆ
ಆ ಪುಣ್ಯನೇ ಶ್ರವಣಾದಿಗಳಿಗೆ ಏನಪ್ಪ ಅಂತಂದ್ರೆ ನಮ್ಗೆ ಎಡೆಮಾಡಿ ಕೊಟ್ಟು ನಮ್ಗೆ ಜ್ಞಾನ ಮಾಡಿಕೊಟ್ಟು ಮುಕ್ತ ಮಾಡ್ತದೆ. ಅದಕ್ಕೆ 4 ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಈ ಸಂಸಾರವೆಂಬ ವೃಕ್ಷಕ್ಕೆ ರಸ ಆಗ್ಯಾವತ್ತು, ರಸ. ಅದಕ್ಕೆ ಅದೇನು ಈ ಪ್ರಪಂಚ ಈ ರಸ ಇದಪ್ಪ ಜೀವಂತವಾಗಿರ್ಲಿಕ್ಕೆ ಹೆಂಗೆ ಇವು 4ಗಳು ರಸಗಳಾಗಿದ್ದಾವೆ, ಧರ್ಮಾರ್ಥ ಕಾಮ ಮೋಕ್ಷ. ಈಗ ಈ ಗಿಡ ವೃಕ್ಷ ಅದು ಯಾವಾಗಲೂ ಹಸಿರಾಗಿರ್ಬೇಕಂದ್ರೆ ರಸ ಇರ್ಬೇಕು. ರಸ ಸತ್ತಂದ್ರೆ ಒಣಗ್ತದೆ. ಹಂಗೆ ಇವು ಧರ್ಮಾರ್ಥ ಕಾಮೋಕ್ಷಗಳು ರಸಗಳಾಗಿವೆ. ಮತ್ತು ಯಾವುದಕ್ಕೆ ಪಂಚ ಇಂದ್ರಿಯಗಳೇ ವಿಧ ಜ್ಞಾನದ ಪ್ರಕಾರಗಳಾಗಿರುತ್ತವೆಯೋ ಏನ್ರಿ? ಯಾವುದಕ್ಕೆ ಪಂಚ ಇಂದ್ರಿಯಗಳು ಯಾವಂದ್ರೆ ಈಗ ಪಂಚ ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವೇನಾಗ್ಯಾವ ಇಂದ್ರಿಯಗಳೇ ವಿಧ ಅಂದ್ರೆ ಜ್ಞಾನದ ಪ್ರಕಾರಗಳಾಗಿರುತ್ತವೆ. ಜ್ಞಾನದ ಪ್ರಕಾರ, ಜ್ಞಾನದ ಭಿನ್ನ ಭಿನ್ನ ಪ್ರಕಾರಗಳು ಈ ಪಂಚ ಜ್ಞಾನೇಂದ್ರಿಯಗಳು. ಯಾಕಂದ್ರೆ ಕಣ್ಣ ರೂಪ ನೋಡ್ತದ, ಕಿವಿ ಶಬ್ದ ಕೇಳ್ತದೆ. ಅದ್ರ ಒಂದೊಂದು ಇಂದ್ರಿಯ ಒಂದೊಂದೇ ಕೆಲಸ ಮಾಡ್ತದೆ. 5 ವಿಷಯಗಳ ಜ್ಞಾನ ಮಾಡಿಕೊಳ್ಳದೆ ಇದ್ರೆ ಶರೀರದ ವ್ಯವಹಾರ ನಡೆಯಂಗಿಲ್ಲ. ಇಂದ್ರಿಯಗಳು ವಿಷಯಗಳ ಜ್ಞಾನ ಮಾಡಿಕೊಟ್ಟಾಗನೇ ಕರ್ಮೇಂದ್ರಿಯಗಳು ಪ್ರವೃತ್ತಿ ಆಗ್ತಾವೆ ವಿಷಯದಲ್ಲಿ. ಹೌದಲ್ಲ? ಕರ್ಮೇಂದ್ರಿಯ ಪ್ರವೃತ್ತಿ ಆಗ್ತಾವೆ. ಅದಕ್ಕೆ ಏನು ಕೇಳೋದಾಗಲಿ, ನೋಡೋದಾಗಲಿ, ಮುಟ್ಟೋದಾಗಲಿ, ಮೂಷಿಸುವುದಾಗಲಿ, ರಸವನ್ನು ಸ್ವೀಕಾರ ಮಾಡೋದ್ರಲ್ಲಿ ಆಗಲಿ ಜ್ಞಾನದ ಪ್ರಕಾರಗಳಾಗಿರುತ್ತವೆಯೋ. ಮತ್ತು ಯಾವುದಕ್ಕೆ ಆತ್ಮ ಅಂದ್ರೆ ಸ್ವಭಾವ, ಯಾವುದಕ್ಕೆ ಆತ್ಮ ಅಂದ್ರೆ ಸ್ವಭಾವ ಜನ್ಮಾದಿ 6 ವಿಕಾರ ರೂಪ ತೆರೆಗಳಾಗಿರುತ್ತವೆಯೋ ಅಂದ್ರೆ 6 ಏನಂತಾರ ಅವರು ಸಂಸಾರ ವೃಕ್ಷಕ್ಕೆ ಏನ್ರಿ ಇಲ್ಲಿ ಯಾವುದಕ್ಕೆ ಅಂತಾರ, ಯಾವುದಕ್ಕೆ ಆತ್ಮ ಅಂದ್ರೆ ಸ್ವಭಾವ ಅಂದ್ರೆ ಜನ್ಮಾದಿ 6 ವಿಕಾರಗಳದ ನೋಡ್ರಿ. ಅಸ್ಥಿತೆ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ನಶ್ಯತೆ ಅನ್ನೋ 6 ವಿಕಾರಗಳು ವಿಕಾರ ರೂಪ 6 ವಿಕಾರ ರೂಪ ತೆರೆಗಳಾಗಿರುತ್ತವೆ. ಅಂದ್ರೆ ಒಂದರ ನಂತರ ಇವು ಏನಪ್ಪಾ ಅಂತಂದ್ರೆ ಬರ್ತಿರ್ತಾವ ಏನ್ರಿ. ಜನ್ಮ ಅಸ್ಥಿ ಹೋಗಿ ಹೊಟ್ಟೆಗಿತ್ತಂದ್ರೆ ಅಸ್ಥಿ ಅಂತಾರ. ಅದಕ್ಕೆ ಪಟ್ಟೊಳಗುಂಟೆಂಬ ಸ್ಥಿತಿಯೊಂದು, ಪುಟ್ಟುವ ಜಾಯತೆ ಎಂಬುದೊಂದು, ಶಿಶುರೂಪಿನ ಪರಿಣಮತೆಯದೊಂದು, ಹೊಸ ಜೌವನದ ವಿವರ್ಧತೆಯೊಂದು, ಮುಪ್ಪಿನ ಅಪಕ್ಷೀಯತೆ ಮತ್ತೊಂದು, ತಪ್ಪದೆ ಕೆಡುವ ವಿನಶ್ಯತೆಯೊಂದು. ಹೌದಲ್ಲ? ಇವು 6 ವಿಕಾರಗಳು ಒಂದರ ನಂತರ ಬರ್ತಾವಲ್ಲ, ಅದಕ್ಕೆ ತೆರೆಗಳಾಗಿರುತ್ತವೆ ಇವು. ಮತ್ತು ಯಾವುದಕ್ಕೆ ಮುನಿ ಅಂದ್ರೆ ಸಪ್ತ ಧಾತು ರೂಪ ತ್ವಚವಾಗಿರುತ್ತದೆಯೋ. ತ್ವಚ ಆ ವೃಕ್ಷ ರೂಪ ಗಿಡ ಹೇಳಿದಾರ, ಪ್ರಪಂಚ ರೂಪ ವೃಕ್ಷ ತ್ವಚ ತೊಗಟಿ. ಇದಕ್ಕೆ ನಮ್ಗೆ ತ್ವಚಗಳು ಯಾವ ಅಂತಂದ್ರೆ ಏನ್ರಿ ಸಪ್ತ ಧಾತುಗಳು. ನಮ್ಮಲ್ಲಿ ಸಪ್ತ ಧಾತುಗಳು ಅದಾವ ಈ ಶರೀರದಲ್ಲಿ. ಯಾವ? ರಕ್ತ, ಮಾಂಸ, ಆಮೇಲೆ ಮೇಧಸ್ಸ, ಆಮೇಲೆ ನರ, ಅಸ್ಥಿ, ಮಜ್ಜೆ, ರೇತಸ್. ಎಷ್ಟದು? 7 ಸಪ್ತ ಧಾತುಗಳು ಏನಾಗ್ಯಾವ ಇದಕ್ಕೆ ತ್ವಚವಾಗಿರುತ್ತದೆಯೋ. ಮತ್ತು ಯಾವುದಕ್ಕೆ ಪಂಚಭೂತ ಮನ, ಬುದ್ಧಿ, ಅಹಂಕಾರ ಈ 8 ಅಪರಾ ಪ್ರಕೃತಿಗಳು ವಿಟಪ್ ಅಂದ್ರೆ ಶಾಖೆಯ ವಿಸ್ತಾರವಾಗಿರುತ್ತದೆಯೋ. ಶಾಖೆ ಗಿಡಕ್ಕೆ ಶಾಖೆಗಳು ವಿಸ್ತಾರವಾಗಿ ಬೆಳಿತಾವಲ್ಲ, ಆದ್ರೆ ಅವು ಯಾವ ಶಾಖೆ ವಿಸ್ತಾರವಾಗಿ ಬೆಳೆದ ಶಾಖೆಗಳು ಯಾವುದು? 8 ಪ್ರಕೃತಿಗಳು, ಪಂಚಮಹಾಭೂತಗಳು ಮತ್ತು ಮನಸ್ಸ, ಬುದ್ಧಿ, ಅಹಂಕಾರ ಏನ್ರಿ. 8 ಪ್ರಕೃತಿಯನ್ನು ಗೀತಾದೊಳಗೆ ಹೇಳ್ಯಾರ ಏನ್ರಿ, ಗೀತಾದೊಳಗೆ ಹೇಳ್ಯಾರ. ಅಷ್ಟ ಪ್ರಕೃತಿಗಳು ಇವು ಪಂಚಮಹಾಭೂತಗಳು, ಮನ, ಬುದ್ಧಿ, ಅಹಂಕಾರ. ಇವು 8 ಪ್ರಕೃತಿಗಳು ಆ ಗಿಡಕ್ಕೆ ಏನಾಗ್ತವೆ? ವಿಸ್ತಾರವಾದ ಶಾಖೆಗಳಾಗಿರುತ್ತವೆ. ಈ 8 ಅಪರಾ ಪ್ರಕೃತಿಗಳು ಏನ್ರಿ, ಅಪರಾ ಪ್ರಕೃತಿಗಳು ವಿಟಪ ಅಂದ್ರೆ ಶಾಖೆ ವಿಸ್ತಾರವಾಗಿರುತ್ತೆ. ಮತ್ತು ಯಾವುದಕ್ಕೆ ದಶಪ್ರಾಣ ದಲ ಅಂದ್ರೆ ಎಲೆಗಳಾಗಿರುತ್ತವೆ. ಸಂಸಾರವೆಂಬ ವೃಕ್ಷಕ್ಕೆ ಎಲೆಗಳು ಯಾವಪ್ಪ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 10 ಹೇಳಿರಲ್ಲ. ಮತ್ತೆ ಇನ್ನು 5 ಯಾವು? ಅವು ಯಾವ? ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಏನ್ರಿ. ಇವೇನದಲ್ಲ ಇವು 10 ವಾಯುಗಳು ಎಲಿಗಳಾಗ್ಯಾವಂತ, ಎಲಿಗಳಾಗಿರುತ್ತವೆಯೋ. ಮತ್ತು ಯಾವುದರಲ್ಲಿ ಜೀವ ಈಶ್ವರ ಎಂಬ 2 ಪಕ್ಷಿಗಳು ಇರುತ್ತವೆಯೋ.
ಸಂಸಾರ ದವಾ ಸುಪರ್ಣ ಸೈಜ ಸಖಾಯ ಏನ್ರಿ ಸಮಾನ ವೃಕ್ಷಂ ಪರಿಸಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ಯ ಅವಿಚಾಕ ಶೇತಿ. ಈ ಸಂಸಾರ ಎಂಬ ವೃಕ್ಷದೊಳಗೆ 2 ಪಕ್ಷಿಗಳದಾವ. ಅವು ಒಂದು ಪಕ್ಷಿ ಫಲವನ್ನು ತಿಂತಾ ಇರ್ತದ, ಮತ್ತೊಂದು ಪಕ್ಷಿ ಫಲವನ್ನು ತಿನ್ನೋದನ್ನು ನೋಡ್ತಾ ಇರ್ತದೆ, ದೃಷ್ಟ ಆಗಿರ್ತದೆ. ಹಂಗಾರೆ ಇಲ್ಲಿ ಏನು ತೊಗೊಂಡಾರ ಅವ್ರು ಅಂತಂದ್ರೆ ಅದು ಅರ್ಥ ಬೇರೆ ಐತಿ, ವಿಚಾರ ಸಾಗರದಾಗ ಹೇಳ್ತಾರೆ. ಆದ್ರೆ ಇಲ್ಲಿ ಸಂಸಾರ ಎಂಬ ವೃಕ್ಷದೊಳಗೆ 2 ಪಕ್ಷಿಗಳದ. ಏನ್ರಿ, ಒಂದು ಜೀವ ಅನ್ನೋ ಪಕ್ಷಿ, ಇನ್ನೊಂದು ಈಶ್ವರ ಅನ್ನುವಂಥ ಪಕ್ಷಿ. ಈ ಜೀವ ಈಶ್ವರ ಅನ್ನುವಂಥ 2 ಪಕ್ಷಿಗಳಿರುತ್ತವೆ. ಮತ್ತು ಯಾವುದರ ಪ್ರಸೂತಿ ಅಂದ್ರೆ, ಯಾವುದರ ಪ್ರಸೂತಿ ಅಂದ್ರೆ ಜನ್ಮಕ್ಕೆ ಕಾರಣ ಒಂದು ಸತ್ಯಪರ ಬ್ರಹ್ಮವೇ ಇರುತ್ತದೆಯೋ. ಈ ಸಂಸಾರವೆಂಬ ವೃಕ್ಷ, ಈ ಸಂಸಾರವೆಂಬ ವೃಕ್ಷ, ಪ್ರಪಂಚ ಅನ್ನುವಂಥ ವೃಕ್ಷ, ಬ್ರಹ್ಮಾಂಡ ಪಿಂಡಾಂಡ, ಇದಕ್ಕೆ ಇದು ಜನ್ಮ ಆಗ್ಲಿಕ್ಕೆ ಯಾವ್ದು ಕಾರಣ ಆಗೈತೆ ಅಂದ್ರೆ ಬ್ರಹ್ಮ ಕಾರಣ ಆಗೈತೆ. ಪರಮಾತ್ಮ ಚೇತನ ರೂಪ ಬ್ರಹ್ಮ ಅಧಿಷ್ಠಾನ ಎಲ್ಲೆಲ್ಲ ಅಂತಂದ್ರೆ ಇದು ಉತ್ಪತ್ತಿ ಆಗೋದಿಲ್ಲ, ಅದರಲ್ಲಿ ಅಧ್ಯಸ್ಥವಾಗಿ ತೋರಿತೆ ಅಂತ ಇದು ಅರ್ಥ. ಅದರಲ್ಲಿ ಇದು ಅಧ್ಯಸ್ಥವಾಗಿ ತೋರಿತಿ. ಮತ್ತು ಯಾವುದರ ಪ್ರಸೂತಿ ಅಂತ ಜನ್ಮಕ್ಕೆ ಕಾರಣ ಒಂದು ಸತ್ಯಪರ ಬ್ರಹ್ಮವೇ ಇರುತ್ತದೆಯೋ. ಮತ್ತು ಯಾವುದಕ್ಕೆ ನವದ್ವಾರ ರೂಪಗಳೇ ಛಿದ್ರಗಳಾಗಿರುತ್ತವೆಯೋ. ಅಕ್ಷ ಅಂದ್ರೆ ಛಿದ್ರಗಳಾಗ್ತವೆ. ಇದು ಯಾವುದಕ್ಕೆ 9 ಬಾಗಿಲುಗಳು ಛಿದ್ರ ನವದ್ವಾರ ಪುರೇದೇಹಿ ನೈವ ಕುರುವನ್ನ ಕಾರಯ್ಯನ್. ಹೌದಲ್ಲ, ನವದ್ವಾರಪುರ ಇದು 9 ಬಾಗಿಲ ಮನಿ. ಹೌದಲ್ಲ, ಇದು ಪ್ರಪಂಚ. 2 ಕಣ್ಣ, 2 ಕಿವಿ, ಎಷ್ಟದ 4 ಬಾಯಿ, 5, 2 ಮೂಗ. ಮೂಗ್ನಾಗ 2 ಒಳ್ಳೇದವಲ್ಲ, 7. ಗುದ ಗುಹ್ಯ ಆದಲ್ಲ, ಮತ್ತು ಏನೋ ಗುದ ಗುಹ್ಯ, ಇವು 9 ಆದವಲ್ಲ. ಅದಕ್ಕೆ ಈ ರೀತಿಯಾಗಿ ಅಕ್ಷ ಛಿದ್ರಗಳಾಗಿರುತ್ತವೆ. ಮತ್ತು ಯಾವುದಕ್ಕೆ ಸನ್ನಿಧಾನ ಅಂದ್ರೆ ಲಯಸ್ಥಾನ ಮತ್ತು ಅನುಗ್ರಹ ಪಾಲಕ ಸತ್ಯ ಬ್ರಹ್ಮವಾಗಿರುತ್ತದೆಯೋ. ಸನ್ನಿಧಾನ, ಯಾವುದಕ್ಕೆ ಸನ್ನಿಧಾನ ಅಂದ್ರೆ ಪರಮಾತ್ಮನೇ ಸನ್ನಿಧಾನ ಆಗ್ಯಾನ ಇದಕ್ಕೆ. ಅಂದ್ರೇನು, ಉತ್ಪತ್ತಿ ಆಗುವುದು ಅಲ್ಲೇ, ಲಯ ಆಗುವುದು ಅಲ್ಲೇ. ಉತ್ಪತ್ತಿ ಆಗುವುದು ಅಲ್ಲೇ ಬ್ರಹ್ಮದಲ್ಲೇ, ಲಯ ಆಗುವುದು ಬ್ರಹ್ಮದಲ್ಲೇ. ಸನ್ನಿಧಾನ ಅಂದ್ರೆ ಲಯಸ್ಥಾನ. ಯಾವ ಪ್ರಪಂಚ ರೂಪ ವೃಕ್ಷ ಲಯಸ್ಥಾನ ಎಲ್ಲಿ ಹೊಂತದಂದ್ರೆ ಬ್ರಹ್ಮದಲ್ಲೇ. ಮತ್ತು ಅನುಗ್ರಹ ಅಂದ್ರೆ ಪಾಲನಾ ಮಾಡೋದು ಬ್ರಹ್ಮವೇ. ಇದು ಏನು ಮಾಡ್ತದೆ, ಪ್ರಪಂಚವನ್ನು ಪಾಲನಾ ಮಾಡ್ತದ. ನೋಡ್ರಿ ಎಷ್ಟು ವಿಚಿತ್ರದ ಪ್ರಪಂಚದ ಸೃಷ್ಟಿ. ತಂದೆ ತಾಯಿಗಳು ಮಗ ಬುದ್ಧಿವಂತ ಆಗಲಿ ಅಂತ ಎಲ್ಲರೂ ಬಯಸ್ತಾರಿಲ್ಲ. ಎಲ್ಲ ಮಕ್ಕಳು ಚಲೋನ ಹುಟ್ಬೇಕಂತಾವ. ನಮ್ಮ ಮಕ್ಕಳು ಕೆಟ್ಟವ್ರು ಹುಟ್ಬೇಕಂತ ಯಾರು ತಂದೆ ಅಪೇಕ್ಷೆ ಮಾಡ್ತಾರೆ? ಅಥವಾ ಕುರುಡ ಕುಂಟ ಆಗಲಿ, ಬುದ್ಧಿಮಾಂದ್ಯ ಆಗಲಿ ಹುಟ್ಬೇಕಂತ ಯಾರು ಅಪೇಕ್ಷೆ ಮಾಡ್ತಾರೆ? ಇಲ್ಲ. ಮತ್ತು ಹೆಂಗೆ ಯಾಕವು? ಕರ್ಮಾನುಸಾರವಾಗಿ. ಕರ್ಮ ಜಡನೋ ಚೇತನವೋ? ಜಡ. ಕರ್ಮ ನೋಡಿ ಫಲ ಕೊಡವ ಯಾರು? ಭಗವಂತ. ಅವ ಎಷ್ಟು ಸರ್ವಜ್ಞ ಇರ್ಬೇಕು, ಎಷ್ಟು ಸರ್ವಜ್ಞದನವ ಅವ. ಇವ್ರ ಕರ್ಮ ಇವ್ರಿಗೆ ಹೋಗ್ಬೇಕಂತೈತೆ. ಎಷ್ಟು ಮಂದಿ ಜೀವರಾಶಿಗಳು ಕರ್ಮ ಮಾಡ್ಯಾವ, ಒಂದೀಟ್ರೆ ಇವ್ರದ್ದು ಇದಕ್ಕೆ ತಪ್ಪಿ ಲೆಕ್ಕದಾಗ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ಎನಿಕ್ಕಿ ಹರದ ಕೊಳ್ಳಿರ್ತ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯನು, ಕಾಣಿಯ ಸೋಲ ಅರ್ಧ ಗಾಣಿಯ ಹೊಲ, ಜಾಣ ನೋಡವ ಕೂಡಲು ಸಂಬಂಧ. ತಕ್ಕಡಿ ಬರೋಬ್ಬರಿ ಇಟ್ಕೊಂತಾನವ. ಹೌದಲ್ಲ? ಎಷ್ಟು ನೋಡ್ರಿ, ಒಂದೊಂದು ಈ ಶರೀರದಾಗ ಒಂದೊಂದು ಅವಯವ ಎಷ್ಟು ಚಂದ ಕೆಲಸ ಮಾಡ್ತತಿ ನೋಡ್ರಿ. ಅದು ಹೃದಯ ಆಗಲಿ, ಕಿಡ್ನಿಗಳಾಗಲಿ, ಲಿವರ್ ಆಗಲಿ, ಏನು ಯಾವ ಶರೀರದಾಗ ಕೆಲವೊಂದು ಎಷ್ಟು ನರನಾಡಿಗಳು ಅದಾವ. 72,000 ನರನಾಡಿ ಇವೆಲ್ಲ ಎಲ್ಲ ಇವು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮವ. ಮತ್ತವ ಕುರುಡ ಕುಂಟ ಆಗೆಲ್ಲ ಹಿಂಗೆ ಹುಟ್ಟಬೇಕಾಗಿತ್ತು ಅಂತಂದ್ರೆ ಅವ್ರವ್ರ ಕರ್ಮಾನುಸಾರವಾಗಿ ಅವ್ರಿಗೆ ಕೊಡ್ತಿರ್ತಾನ ಫಲ. ಗಣ್ಯದದ ಮತ್ತನು ಪಾಪದಿ ಬಕ್ಕು, ಪುಣ್ಯ ಫಲದಿ ಪೂರ್ಣಾಂಗಮದಕ್ಕು ಅಂತಾರೆ. ಅದಕ್ಕೆಲ್ಲಕ್ಕೆ ಪುಣ್ಯ ಪಾಪಗಳೇ ಕಾರಣ ಆದ್ರೂ ಆ ಕರ್ಮ ನೋಡಿ ನಮಗದನ್ನು ಫಲ ಕೊಡ್ತಾನ ಪರಮಾತ್ಮ. ಆದ್ದರಿಂದ ಅವ ಪರಮಾತ್ಮ ಸರ್ವಜ್ಞ ಇದ್ದಾನೆ, ಪಾಲಕ ಸತ್ಯ ಬ್ರಹ್ಮನಾಗಿರುತ್ತಾನೆ. ಸೃಷ್ಟಿ ಸ್ಥಿತಿ ಮಾಡ್ತಾನೆ, ಸೃಷ್ಟಿ ಉತ್ಪತ್ತಿ ಮಾಡ್ತಾನೆ, ಸೃಷ್ಟಿ ಲಯನೂ ಮಾಡ್ತಾನೆ. ಅದಕ್ಕೆ ಪರಮಾತ್ಮ ಬ್ರಹ್ಮಸ್ವರೂಪನಾಗಿದ್ದಾನೆ. ಅದು ಈ ಪ್ರಸಿದ್ಧ
ಸಮಷ್ಟಿ ವ್ಯಷ್ಟಿ ಪ್ರಪಂಚ ರೂಪ ಆದಿ ವೃಕ್ಷವಾಗಿರುತ್ತದೆ. ಏನಾಗಿದೆ ಅಂತಂದ್ರೆ ಈ ಪ್ರಪಂಚ ಅನ್ನುವಂಥದ್ದು ಆದಿ ವೃಕ್ಷ, ಅದಕ್ಕೆ ಮೂಲ ಆಧಾರ ಮಾಯೆಗೆ ಅಧಿಷ್ಠಾನ ಬ್ರಹ್ಮಸ್ವರೂಪ ಅಂತ ಈ ರೀತಿಯಾಗಿ ಹೇಳಿದರು. ಇನ್ನು ಇದು 11ನೇ ಶ್ಲೋಕದ ಅರ್ಥ, ಇದು ದೋಹಾದ ಅರ್ಥ, ಇದು 12ನೇ ದೋಹದ ಅರ್ಥ. ಹೀಗೆ ಶ್ರೀಮದ್ ಭಾಗವತದ ಉಕ್ತ ಸ್ಥಳದಲ್ಲಿಯೇ ಇದಕ್ಕೆ ವೃಕ್ಷದ ರೂಪಕದಿಂದ ಕಥನ ಮಾಡಿರುವುದರಿಂದಲೇ ಭಾಗವತೊಳಗೆ ಹೇಳ್ಯಾರ ಇದನ್ನು, ಅದನ್ನು ನಾವು ಇಲ್ಲಿ ಹೇಳೇವಿ ಅಂತ ಹೇಳ್ತಾರೆ. ವೃಕ್ಷದಂತೆ ಇದರ ವಿನಾಶ ರೂಪತ್ವವನ್ನು ಹೇಳಿದೆವು, ಹೆಂಗೆ ವಿನಾಶ ಆಗ್ತದೆ ಅದನ್ನು ಹೇಳಿದ್ವಿ ಅಂತ ಹೇಳ್ತಾರೆ. ಅದೇ ಮಿಥ್ಯತ್ವದ ಚಿಹ್ನವಾಗಿರುತ್ತದೆ. ವಿನಾಶ ಹೇಳ್ತೇವೆ ಅಂದ್ರೆ ಅದೇ ಮಿಥ್ಯತ್ವದ ಚಿಹ್ನವಾಗಿರುತ್ತದೆ. ಸೃಷ್ಟಿ ಆಗೈತೆ ಅಂದ್ರೆ ಒಮ್ಮೆ ನಾಶ ಆಗ್ತದೆ. ಹುಟ್ಟಿದ್ದು ಸಾಯಬೇಕು, ಕಟ್ಟಿದ್ದು ಬೀಳ್ಬೇಕು, ಹೌದಲ್ಲ? ಈ ಪ್ರಪಂಚ ತೋರೈತೆ ಅಂದಮೇಲೆ, ಈ ಶರೀರ ಹುಟ್ಟೈತೆ ಅಂದಮೇಲೆ ಇದು ಒಮ್ಮೆ ಸಾಯಲೇಬೇಕಿದು, ಹೋಗೋದಾಯ್ತು, ಹೌದಲ್ಲ? ಅದಕ್ಕೆ ಒಮ್ಮೆ ಸಾವು ಬಂದತ್ತಂದ್ರೆ ಒಂದು ಸಾವು, ಈ ಶರೀರ ಸಾಯ್ತೈತೆ ಅಂದ್ರೆ ಅದು ಹುಟ್ಟೈತೆ ಅಂದ್ರೆ ಒಂದು ಜನ ಸಾಯೋದಲ್ಲ. ಅದಕ್ಕೆ ಇದು ಹುಟ್ಟೈತೆ ಅಂದಮೇಲೆ, ಇದು ಸಾಯ್ತೈತೆ ಅಂದಮೇಲೆ ಇದಕ್ಕೆ ಮಿಥ್ಯತ್ವ ಅಂತ ತಿಳ್ಕೋರಿ, ಇದು ಮಿಥ್ಯ ಅದಂತ ತಿಳ್ಕೋರಿ ಅಂತ ಹೇಳ್ತಾರೆ. ಅದೇ ಮಿಥ್ಯಾದ ಚಿಹ್ನವಾಗಿರ್ತದೆ. ಅದು ಈಗ ಹೇಳುತ್ತೇವೆ. ಇದು ಹೆಂಗೆ ಮಿಥ್ಯ ಅದ ಅಂತ ಹೇಳಿ 6 ಪ್ರಮಾಣಗಳಿಂದನೂ ಹೇಳ್ತೇವೆ ನಾವು. ಜಗತ್ತು ಹೆಂಗೆ ಮಿಥ್ಯ ಅದ 6 ಪ್ರಮಾಣಗಳಿಂದನೂ ವಿಚಾರ ಮಾಡಿ ನೋಡಿದ್ರೆ ಜಗತ್ತು ಮಿಥ್ಯ ಅದ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಅಂತಂದ್ರೆ ಅನುಪಲಬ್ಧಿ ಮೊದಲಾದವುಗಳದಾವ. ಇವು 6 ಪ್ರಮಾಣಗಳಿಂದನೂ ಇದು ಮಿಥ್ಯತ್ವವನ್ನು ಹೇಳ್ತೀವಿ ಅಂತಾರೆ ಅವರು. ಹೇಳುತ್ತೇವೆ ಹೇಗೆ? ಇಂದ್ರಜಾಲ ರೂಪ ಮಾಯೆಯಿಂದ ರಚಿಸಲ್ಪಟ್ಟ ವೃಕ್ಷ 3 ಕಾಲಗಳಲ್ಲಿ ಮಿಥ್ಯೆಯಾಗಿರುತ್ತದೆ. ಇಂದ್ರಜಾಲ ಒಂದು ವೃಕ್ಷವನ್ನು ಸೃಷ್ಟಿ ಮಾಡಿದ. ನೋಡಾರ ಕಣ್ಣಿಗೆ ವೃಕ್ಷ ತೋರ್ತಿರ್ತತಿ, ಆದ್ರೆ ಮಾಯಾ ರೂಪ ಇರ್ತದೆ, ಅದು ಮಿಥ್ಯಾನ ಇರ್ತತಿ. 3 ಕಾಲದಲ್ಲಿ ಮಿಥ್ಯಾನ ಇರ್ತತಿ. ತೋರುವಾಗನು, ತೋರುಕ್ಕಿಂತ ಮೊದಲು, ಅದು ತೋರಿದ ನಂತರನೂ ಮಿಥ್ಯಾನೇ ಇರ್ತತಿ. 3 ಕಾಲಗಳಲ್ಲಿ ಮಿಥ್ಯೆಯಾಗಿರುತ್ತದೆ. ನೋಡ್ರಿ, ಅವ್ರು ಬಾಯಾಂದ್ರೆ ರೊಕ್ಕ ತೆಗಿತಿರ್ತಾರ್ರಿ, ಹಿಂಗೆ ರೊಕ್ಕ ತೆಗಿತಿರ್ತಾರೆ ನೋಡ್ರಿ. ಸಣ್ಣದಾಗ ನೋಡ್ತಿದ್ವಿ. ಮತ್ತು ಅವು ಜೋಳಿಗ್ಯಾಗ ಹಾಕ್ತಾರೆ, ತೆಗೆದು ಜೋಳಿಗ್ಯಾಗ ಹಾಕ್ತಾರೆ, ಅವು ಒಳಗೆ ಹೋಗಿ ಮಾಯ ಆಗಿಬಿಡ್ತಾವೆ. ನೋಡಾರಿಗೆ ಹಂಗೆ ಅನ್ನಿಸ್ತದ. ಮತ್ತು ಒಗಿರಿ 10 ನೋಟ್ ಒಗಿರಿಲ್ಲ, ಹಾವು ಚೋಳ ಕಾಲಾಗಿ ಬಿಡ್ತಾನೆ ನೋಡು ಅಂತ ಏನ್ರಿ ಹೆದ್ರಿ ಅವ್ ಮಾಡೋದು ನೋಡಿ. ಇವು 20 ನೋಟ 50 ನೋಟ ಒಗದ ಬಿಡ್ತಾವೆ, ಬಳ್ಕೊಂಡ್ಬಿಡ್ತಾನೆ, ಹೌದಿಲ್ಲ? ಅದಕ್ಕೆ ಮಿಥ್ಯ. ಇಂದ್ರಜಾಲ ಒಂದು ಆಟಗಾರ ಒಬ್ಬ ಏನಾದ್ರು ಒಂದು ರಕ್ಷಣೆ ಮಾಡಿ ತೋರಿಸಿದ ಅಂತಂದ್ರೆ ಅದು ಸತ್ಯವಾದದ್ದಿಲ್ಲ. ಹಂಗೆ ಇದು ಒಂದು ಇಂದ್ರಜಾಲ. ಕಂಡು ಸಂಸ್ಕೃತಿ ಇದನ್ನು ಇಂದ್ರಜಾಲವು ನೆಲೆಗೊಂಡುದು ಎಂದು ಅರಿತುಕೊ ನಿನ್ನೊಳಗೆ. ಏನ್ರಿ ಇದು ಸಂಸ್ಕೃತಿ ಅಂದ್ರೆ ಪ್ರಪಂಚ. ಈ ಮೊದಲು ಶರೀರ ತಗೋರಿ ಅಂತಾರ ಅವ್ರು. ಶರೀರಕ್ಕೆ ಸಂಸಾರ ಅಂದಾರ ಮೊದಲ, ಹೊರಗಿನ ಬ್ಯಾಡ ಅಂದಾರ. ಎಷ್ಟು ಎಂಥ ಇಂದ್ರಜಾಲ ಇದು! ತೊಗಲ ತಿತ್ತಿಗೆ ಸಮನಾದ ಕಾಯದೊಳಗೆ ಕಂಡಿಗಳು ತೆಗೆದಿರಿ ಫಲವು, ಅದರೊಳಗೆ ಸುಗತಿಯನ್ನುಳ್ಳ ಮಾರುತ ನಿರ್ದು ತೊಲಗದೆ ಸೊಗಸು ದೋರುವ ಸೋಜಿಗೆ ಹೋದನು ಅಂತ. 9 ದ್ವಾರ ಇದ್ರೂ ಇದರ ಹವಾ ಹೊರಗೆ ಹೋಗಲ್ದು. ಬರೀ ಒಂದು ರಂಧ್ರ ಬಿದ್ದರೆ ಗಾಡಿ ಪಂಚರ್ ಆಗ್ತದೆ, ಮತ್ತು ಅದು ಪಂಚರ್ ತಿದ್ಬೇಕು. 9 ಬಾಗ್ಲದಾವ, ಎಲ್ಲಿ ಪಂಚರ್ ತಿತ್ತಿಪ್ಪ ಇದನ್ನ? ಇದು ಕಾಲು ಬಂದಾಗ ಪಂಚರ್ ಆಗೋದು. ಪಂಚರ್ ಯಾವಾಗ ಪರಮಾತ್ಮನಿಂದ ಆರ್ಡರ್ ಬರ್ಬೇಕು ಪ್ರಾಣಕ್ಕೆ. ಮೊದಲೇ ಅದು ಬರ್ಸ್ಕೊಂಡ್ ಬಂದ್ಬಿಟ್ಟಿರ್ತೈತೆ. ಅದು ಇಷ್ಟು ಆಯುಷ್ಯ, ಇಷ್ಟು ದಿನ, ಇಷ್ಟು ವರ್ಷ, ಇಷ್ಟು ದಿನ, ಹಿಂಗೆಲ್ಲ ಅವಾಗನ ಹೊರಗೆ ಹೋಗ್ತೈತೆ. ಎಲ್ಲಿ ಮಟ್ಟ ಇರ್ತದೆ? ಎಂಥ ಇಂದ್ರಜಾಲ ಅನ್ಬೇಕು ಅದಕ್ಕೆ, ಎಂಥ ಇಂದ್ರಜಾಲ ಅನ್ಬೇಕು. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇದು ಒಂದು ಇಂದ್ರಜಾಲ. ಇಂದ್ರಜಾಲ ಅಂದ್ರೆ ಮಿಥ್ಯಾನ ಅಂತ ತಿಳ್ಕೊಬೇಕು. ಅದರಂತೆ ಮಾಯಾಶಕ್ತಿಯಿಂದ ರಚಿಸಲ್ಪಟ್ಟ ಸಕಲ ಜಗತ್ತು ಜಾಲ ರೂಪ ವೃಕ್ಷವನ್ನು 3 ಕಾಲಗಳಲ್ಲಿ ಮಿಥ್ಯೆ ಎಂದು ತಿಳಿ. ಇದು ಹೆಂಗ ಶರೀರ ಮಿಥ್ಯ ಅದೋ ಅಥವಾ ಇಂದ್ರಜಾಲ ತೋರಿಸುವಂತ ಗಿಡವನ್ನು ರಚನೆ ಮಾಡಿ ತೋರಿಸ ಹೆಂಗೆ ಮಿಥ್ಯ ಆಯಿತು, ಈ ಪ್ರಪಂಚ ಇಂದ್ರಜಾಲದಂತೆ ಮಿಥ್ಯ ಅದ ಅಂತ ತಿಳ್ಕೊರಪ್ಪ. ಈ ಶರೀರ ಮತ್ತು ಪ್ರಪಂಚ ಎಲ್ಲವೂ. ಬಟ್ ಆತ್ಮದ ಕಡೆಗೆ ನಮ್ಮ ವೃತ್ತಿ ಏನು ಮಾಡ್ತಾರೆ, ತಿರುಗಿಸ್ತಾರ. ಆಶ್ಚರ್ಯ ಪಡೋದೇನಿಲ್ಲ ಜಗತ್ನ್ಯಾಗ. ನಡೀತಿರ್ತಾವ ಘಟನಾಗಳು. ಅಯ್ಯೋ ಎಕ್ಕದಂಗೆ ಅಯ್ಯೋ ಯಪ್ಪ ಅನ್ನಂಗಿಲ್ಲ ಇದಕ್ಕೆ. ಅದು ಸ್ವಲ್ಪ ಅದು ಮೊದಲು ನಾವು ಅಜ್ಞಾನ ಅವಸ್ಥೆ ಒಳಗೆ ಮರಣಕ್ಕೆ ಅನಿಸ್ತೇವಿ, ಎಲ್ಲದಕ್ಕೂ ಅನಿಸ್ತೇವೆ ಅದಲ್ಲ. ಈಗ ಸ್ವಲ್ಪ ಅದರಾಗನ ಧೈರ್ಯ ತಗೊಳ್ಳೋದು ಅಂತ. ಆತ್ಮ ನಾನಿದ್ದೇನೆ, ಶರೀರ ಸಾಯ್ತೈತಪ್ಪ, ಯಾರು ನನ್ನವರಲ್ಲ, ಯಾವುದನ್ನು ಒಯ್ಯುವುದಿಲ್ಲ,
ಯಾವ್ದಾರು ಹಿಂದೆ ಬೆನ್ನು ಹತ್ತಿ ಹೋಗುದು ಯಾಕ? ಇದ್ರ ಬರ್ತೈತಿ, ಇಲ್ಲರ ಹೊಕ್ಕೈತಿ. ಏನು ಗಳಿಸಿ ಏನು ಮಾಡೋದೈತಿ ಏನ್ರಿ? ಕೋಟ್ಯಾನ್ ಗಟ್ಲೆ ಗಳಿಸಿದ್ರ ಏನು ಒಯ್ಯೋದೈತೆ? ಅಂತೇವ್ ಕರೆ. ಹೌದು, ಬೇಕ, ಪ್ರಾರಬ್ಧದ ಅನುಸಾರವಾಗಿ ಬೇಕದು. ಅದು ಬರ್ತೈತಿ ನಮಗೆ, ಬ್ಯಾಡ ಅಂದ್ರೆ ಬರ್ತೈತೆ ಅದು. ಈಗ ಅಂದ್ರೆ ಅರ್ಥ, ನಾವು ವಿಷಯಗಳ ಸಂಗ್ರಹಕ್ಕಾಗಿ ಜೀವನ ಮುಡುಪಾಗಿರ್ಬಾರ್ದು, ನಮ್ಮ ಸಾಧನೆಗೆ ಮುಡುಪಾಗಿರ್ಬೇಕು. ಈ ಜೀವನದಾಗ ಇಲ್ಲಂತ ದುಡ್ಡು ಇಲ್ಲ, ಸಂಪತ್ತಿಲ್ಲ, ನಡೆಯಂಗಿಲ್ಲ. ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದೇ ಬರ್ತದೆ. ಆದ್ರೆ ನಮ್ಮ ಸಾಧನ ಇದ್ರೊಳಗೆ ಈ ಪ್ರಪಂಚದಾಗ ಇದ್ಕೊಂಡು ಸ್ವಲ್ಪ ಪಾರಮಾರ್ಥಿಕವಾಗಿ ಸಾಧನದೊಳಗೆ ನಮ್ಮ ವೃತ್ತಿ ಇರ್ಬೇಕಂತ. ಅದು ಏನು ಮಾಡ್ತೈತೆ ನಮ್ಗೆ ಸ್ವಲ್ಪ ಅದು ಪರಮಾತ್ಮ ಕಡೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಜಗತ್ತು ಮಿಥ್ಯ ಅಂತೇಳಿಪ್ಪ ಅಂತ ಹೇಳಕತ್ತಾರ. ಇನ್ನೂ ಅದನ್ನು 6 ಪ್ರಮಾಣಗಳಿಂದ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಆ ವಿಷಯವನ್ನು ನಾಳೆ